ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗಿದೆ. ಇದು ಮೇಜರ್ ಬರ್ತಾ ಇರೋದು ಫರ್ಟಿಲೈಸರು ಮತ್ತು ಕೆಮಿಕಲ್ ಶಾಪಿಂದ. ಇಲ್ಲಿ ಗೌರ್ಮೆಂಟು ಏನೇನೋ ಪಾಪ ಇಂಪ್ರೂವ್ಮೆಂಟ್ಗೆ ಟ್ರೈ ಮಾಡಿದ್ರು ಕೂಡ ಈ ಇವರು ಇರ್ತಾರಲ್ಲ ಕಾಕರುಗಳು, ಇವರು ಅವ್ರದ್ದೇ ಒಂದು ದಾರಿಯನ್ನು ಹುಡ್ಕೊಳ್ತಾರೆ. ಅವ್ರು ರೈತರು ಏನು ಮಾಡಿದ್ರು, ಫರ್ಟಿಲೈಸರ್ ತೊಗೊಂಡು ಹೋಗ್ಬಿಟ್ಟು ಫರ್ಟಿಲೈಸರ್ ಅಂಗಡಿನಲ್ಲಿ ಕೊಟ್ಟಿದ್ದಾರೆ. ಆ ಪರ್ಟಿಕ್ಯುಲರ್ ಫರ್ಟಿಲೈಸರು ಅವು ಫರ್ಟಿಲೈಸರ್ ಶಾಪಲ್ಲಿ ಇಲ್ಲ. ಸೊ ಅವ್ರೇನು ಮಾಡಿದ್ದಾರೆ, ಇದ್ಯಾಕೆ ಹಾಕ್ತೀರಾ, ಇದು ಬೇಡ, ಇದನ್ನು ಹಾಕಿ ಅಂತ ಒಂದಷ್ಟು 15,000 ರೂಪಾಯಿ ಬಿಲ್ ಮಾಡಿ ಕಳಿಸಿದ್ರು. ಹಾಗಾಗಿ ಎಜುಕೇಟೆಡ್ ಡಾಕ್ಟರ್ಗಳಿಗೆ ಟೋಪಿ ಹಾಕೋ ಜನ ಇದ್ದಾರೆ ಅಂದರೆ ಪಾಪ ಮಾಮೂಲಿ ರೈತರೇನು. ಅದಕ್ಕೆ ಇವರು ಈಗ ನಮ್ಮ ಹತ್ರ ಹೇಗೆ ಎಲ್ಲ ವೆರಿಫಿಕೇಷನ್ ಮಾಡಿ ತೊಗೊಂಡೋಗ್ತಾರಲ್ಲ, ಈ ಮನಸ್ಥಿತಿಗೆ ರೈತರೇ ಬರಬೇಕು. ಈ ಥರ ಎಷ್ಟೋ ಫರ್ಟಿಲೈಸರ್ ಶಾಪು, ಕೆಮಿಕಲ್ ಶಾಪ್ಗಳು ರೈತರಿಗೆ ಅನ್ಯಾಯ ಆಗ್ತಿರೋದು ನನಗೆ ಕಂಡ್ರಂತ ನಾನು ಸುಮ್ಮನೆ ಬಿಡೋಣ. ರೈತರು ವಿಜ್ಞಾನಿಗಳು ಅನ್ನೋ ಪದ ಉಪಯೋಗಿಸಿದ್ರಲ್ಲ, ಹೌದು, ಫಸ್ಟ್ ಸೈಂಟಿಸ್ಟೇ ನಮ್ಮ ರೈತರೇ. 100% ಸರ್. ನಾವ್ಯಾರೋ ಹೋಗಿ ರಾಗಿ ಕಂಡಿಡ್ದಿಲ್ಲ, ಭತ್ತ ಕಂಡಿದ್ದಿರಲಿ. ನೀವೇನು ಮಾಡ್ಬೋದು, ರಾಗಿ ಉದ್ದ ಮಾಡ್ಬೋದು, ಚಿಕ್ಕದು ಮಾಡ್ಬೋದು, ತೆನೆ ದಪ್ಪ ಮಾಡ್ಬೋದು, ಸಣ್ಣ ಮಾಡ್ಬೋದು. ಅದಷ್ಟಕ್ಕೆ ನಮಗೆ ಸೀಮಿತವನ್ನೇ ಬರುತ್ತೆ. ಸೈಂಟಿಸ್ಟ್ಗಳು ಇವ್ರ ಮಕ್ಕಳು ಮರಿಗಳನ್ನ ಉದ್ಧಾರ ಮಾಡ್ಕೊತಿದ್ದಾರೆ, ಮನೆ ಮಠ ಕಟ್ಕೊಂಡು ಚೆನ್ನಾಗಿದ್ದಾರೆ. ತಿಂಗಳೇ ರಿಟೈರ್ಡ್ ಆಗಿರೋರಿಗೆ ಅಷ್ಟು ದುಡ್ಡು ಕೊಡ್ತಾರೆ ಅಂತಂದರೆ ಅದಕ್ಕಿಂತ ದೊಡ್ಡ ವಿಷಯ ಏನಿದೆ? ಇದನ್ನು ಹೆಂಗೆ ಮರೀತಾರೆ ಅವರು? ಎಲ್ಲಿಂದ ಬಂತು ಇವ್ರಿಗೆ ಇಷ್ಟೆಲ್ಲ ಅನುಕೂಲ? ನೋಡಪ್ಪ, ನಾವು ಏನು ಎಲ್ಲೂ ಲಂಚ ಕೊಟ್ಟೋರಲ್ಲ, ಲಂಚ ತೊಗೊಂಡೋರಲ್ಲ. ದಯವಿಟ್ಟು ನಾನೇನಾದ್ರು ನಿಮ್ಮ ಕೆಲಸ ಹುಡುಕೊಂಡು ಏನಾದ್ರು ಕೆಲಸ ಮಾಡ್ರಪ್ಪ ಅಂದ್ರೆ ನನ್ನ ಹತ್ರನೂ ಲಂಚ ಕೇಳ್ಬಿಟ್ರಪ್ಪ. ನಾವು ಮಂಡ್ಯ ರೈತರೊಟ್ಟಿಗೆ ಕೆಲಸ ಮಾಡಿದ್ವಿ, ಶುಗರ್ ಕೇನ್ ಬೆಳೆ, ಕಬ್ಬು ಬೆಳೆ ಬಗ್ಗೆ. ಅಂದರೆ ಅಲ್ಲಿ ಏನು ಇವಾಗ ಪ್ರೊಡಕ್ಷನ್ ಕಡಿಮೆ ಆಗಿದೆ, ಒಂದು ಪ್ರೊಡಕ್ಷನ್ ಎನ್ಹಾನ್ಸ್ ಮಾಡೋದು ಒಂದು ನಮ್ಮದೇ ಆದಂಥ ಒಂದು ಟೆಕ್ನಾಲಜಿಯನ್ನು ಕೊಟ್ಟು ತುಂಬ ಸಕ್ಸಸ್ ಆಯಿತು. ಇನ್ನು ಆಗಸ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ಹಾರ್ವೆಸ್ಟಿಂಗ್ ಇದೆ, ರೈತರೆಲ್ಲ ಒಂದು ಒಳ್ಳೆ ಪಾಸಿಟಿವ್ ಅಂತೂ ಹೇಳ್ತಿದ್ದಾರೆ. ಆ ಟೈಮಲ್ಲಿ ಏನಾಯಿತು ಅಂತಂದರೆ, ನಾವು ಒಂದಷ್ಟು ಫರ್ಟಿಲೈಸರ್ಸ್ನ ಕೊಟ್ಟಿದ್ವಿ, ಇದನ್ನೇ ತೊಗೊಂಬಂದು ಹಾಕಬೇಕು ಅಂತ ಹೇಳಿದ್ವಿ ನಾವು. ಅವ್ರು ರೈತರು ಏನು ಮಾಡಿದ್ರು, ಫರ್ಟಿಲೈಸರ್ ತೊಗೊಂಡು ಹೋಗ್ಬಿಟ್ಟು ಫರ್ಟಿಲೈಸರ್ ಅಂಗಡಿನಲ್ಲಿ ಕೊಟ್ಟಿದ್ದಾರೆ. ಆ ಪರ್ಟಿಕ್ಯುಲರ್ ಫರ್ಟಿಲೈಸರು ಅವು ಫರ್ಟಿಲೈಸರ್ ಶಾಪಲ್ಲಿ ಇಲ್ಲ. ಸೊ ಅವ್ರೇನು ಮಾಡಿದ್ದಾರೆ, ಇದ್ಯಾಕೆ ಹಾಕ್ತೀರಾ, ಇದು ಬೇಡ, ಇದನ್ನು ಹಾಕಿ ಅಂತ ಒಂದಷ್ಟು 15,000 ರೂಪಾಯಿ ಬಿಲ್ ಮಾಡಿ ಕಳಿಸಿದ್ರು. ನಾವು ಕೊಟ್ಟಿದ್ದು ಗೊಬ್ಬರ ಎಷ್ಟಿತ್ತು, ಬರೀ 4,500 ರೂಪಾಯಿ ಗೊಬ್ಬರ. ಅವ್ರು ಬಿಲ್ ಮಾಡಿದ್ದು 15,000 ರೂಪಾಯಿ ಬಿಲ್ ಗೊಬ್ಬರ. ಅಂದರೆ ನಾವು ಕೊಟ್ಟಿದ್ರಲ್ಲಿ ಸ್ವಲ್ಪ ಕೆಮಿಕಲ್ಸು ಕೂಡ ಹಾಕಿದ್ವಿ, ಅದು ಬೇಡ, ಇದನ್ನು ಹಾಕಿ ಅಂತ ಅವ್ರದ್ದೇ ಆದಂಥ ಒಂದು ರೆಕಮೆಂಡೇಷನ್ನ ಕೊಟ್ಟು ಕಳಿಸಿದ್ರು. ಆಮೇಲೆ ಅದನ್ನು ನೋಡಿಬಿಟ್ಟು ನನಗೆ ಫುಲ್ಲು ಶಾಕ್ ಆಗಿಬಿಡ್ತು. ಯಾಕಂದರೆ ನಾವೆಲ್ಲ ಕಾಸ್ಟ್ ವರ್ಕೌಟ್ ಮಾಡಿದ್ವಿ, ಯಾಕಂದರೆ ರೈತರಿಗೊಂದು ಬರ್ಡನ್ ಆಗಬಾರ್ದು, ಇದೇ ಕಾಸ್ಟ್ ಪ್ರಕಾರವಾಗಿ ಬರಬೇಕು ಅಂತ ಹೇಳಿಬಿಟ್ಟು. ಮತ್ತು ನಾನು ಅವ್ರಿಗೆ ಫೋನ್ ಮಾಡಿಬಿಟ್ಟು ನಾವೇನು ಕೊಟ್ಟಿದ್ದೀವಿ ಅದನ್ನೇ ಕೊಡಿ ಅಂತ ನಾನು ಹೇಳಿದ್ದು ಒಂದಾದರೆ, ಇದು ನನ್ನ ಪ್ರಶ್ನೆ ಏನು ಅಂತಂದರೆ, ಈ ಥರ ಎಷ್ಟೋ ಫರ್ಟಿಲೈಸರ್ ಶಾಪು, ಕೆಮಿಕಲ್ ಶಾಪ್ಗಳು ರೈತರಿಗೆ ಈ ಥರ ಅಂದರೆ ಮೋಸ ಮಾಡ್ತಾ ಇದ್ದಾರೆ. ಮೋಸ ಅಂತಲೂ ನಾನು ಹೇಳೋಕ್ಕೆ ಆಗಲ್ಲ ಸರ್, ಯಾಕಂದರೆ ಇದು ಒಂದು ತುಂಬ ಸೂಕ್ಷ್ಮವಾಗಿರುವಂತಹ ವಿಚಾರ. ಅಂದರೆ ಅವರು ಎಷ್ಟೋ ಇವಾಗ ಅದು ರೂಲ್ಸೇ ಇದೆ, ಏನಂತ ಅಂದರೆ ಅಗ್ರಿಕಲ್ಚರ್ ಗ್ರ್ಯಾಜುಯೇಟಿಗೇನೆ ಲೈಸೆನ್ಸ್ ಕೊಡಬೇಕು ಅಂತ ರೂಲ್ಸೇ ಇದೆ. ಸೊ ನನ್ನ ಫ್ರೆಂಡು ಕೂಡ ಸ್ವತಃ ಹಾಸನಲ್ಲಿ ಅವರು ಕೂಡ ಇಟ್ಟಿದ್ದಾರೆ, ಇಸ್ ಗ್ರ್ಯಾಜುಯೇಟ್, ತುಂಬ ಚೆನ್ನಾಗಿ ರನ್ ಮಾಡ್ತಿದ್ದಾರೆ. ಹೆಂಗೆ ಅಂತಂದರೆ ಸರ್, ಹಿ ಇಟ್ ಸೆಲ್ಫ್ ಗೋಸ್ ಟು ಫಾರ್ಮರ್ಸ್ ಫೀಲ್ಡ್, ಹೋಗ್ತಾರೆ, ಐಡೆಂಟಿಫೈ ಮಾಡ್ತಾರೆ, ಮತ್ತು ಅವ್ರಿಗೆ ಗೊತ್ತಿದೆ ಗ್ರ್ಯಾಜುಯೇಟ್ ಆಗಿರೋದ್ರಿಂದ ಈ ಪೆಸ್ಟ್ ಯಾವುದು, ಡಿಸೀಸ್ ಯಾವುದು ಅಂತ ಗೊತ್ತಿದೆ, ರೆಕಮೆಂಡೇಶನ್ ಕೂಡ ಮಾಡ್ತಾರೆ. ಅದು ನಾನು ಸುಮ್ಮನೆ ಫ್ರೆಂಡ್ ಅಂತ ನಾನು ಪ್ರಮೋಷನ್ ಅಂತ ಮಾಡ್ತಿಲ್ಲ, ಬಟ್ ನಾನು ಹೇಳ್ತಾ ಇದ್ದೀನಿ, ಗ್ರ್ಯಾಜುಯೇಟ್ ಅವರಿಗೆ ಕೊಟ್ಟರೆ ಅವರೇ ಒಂದು ಈ ಥರ ಒಂದು ಫರ್ಟಿಲೈಸರ್ ಶಾಪ್ ಇಟ್ಕೊಂಡ್ರೆ ಯಾವ ಥರ ಒಳ್ಳೇದಾಗತ್ತೆ ಅಂತ ಹೇಳ್ತಿರೋದು. ಈ ಥರ ಕೊಟ್ಟು ಯಾರ್ದೋ ಹೆಸರಲ್ಲಿ ಲೈಸೆನ್ಸ್ ತೊಗೋತೀರಾ, ಲೈಸೆನ್ಸ್ ತೊಗೊಂಡ್ಮೇಲೆ ನೀವು ಒಂದು ಟೆಕ್ನಿಕಲೇ ಪರ್ಸನ್ನೇ ಅಲ್ಲ, ನೀವು ರನ್ ಮಾಡ್ತೀರಾ. ರನ್ ಮಾಡಿದ್ಮೇಲೆ ನಿಮಗೆ ಕೃಷಿ ಬಗ್ಗೆ ನಾಲೆಡ್ಜು ಇರಲ್ಲ, ಗಂಧನೂ ಇರಲ್ಲ, ಗಾಳಿನೂ ಇರೋದಿಲ್ಲ, ಫೀಲ್ಡಲ್ಲಿ ಕೆಲಸನೂ ಮಾಡಿರಲ್ಲ ನೀವು. ಈಗ ರೈತರಿಗೆ ಈ ಥರ ಅನ್ನೆಸೆಸರಿ 2-3 ಎಕ್ಸ್ಟ್ರಾ ಎಲ್ಲ ಹಾಕಿ, ಅವಶ್ಯಕತೆನೇ ಇಲ್ಲದೆ ಇರೋ ಥರ ಹಾಕಿ ಯಾವ ಥರ ಇದು ಹೋಗ್ತಿದೆ ಅಂತಂದರೆ, ರೈತರದ ಕಾಸ್ಟ್ ಏನಿದೆ ಸರ್, ಅದು ಗಗನಕ್ಕೇರಿದೆ ಸರ್. ಇವಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗಿದೆ. ಇದು ಮೇಜರ್ ಬರ್ತಾ ಇರೋದು ಫರ್ಟಿಲೈಸರು ಮತ್ತು ಕೆಮಿಕಲ್ ಶಾಪಿಂದ ಆಗ್ತಿದೆ ಅಂತ ಒಂದು ಇದು ರೈತರದೇ ಹೇಳಿರುವಂತಹ ಒಂದು ಪ್ರಶ್ನೆ. ಸೊ ಇದಕ್ಕೆ ನಿಮ್ಮಿಂದ ಒಂದು ಅಲ್ಲ, ಈಗ ಅರ್ಲಿಯರು ಬೇರೆಯವರು ಯಾರ್ಯಾರು ಮಾಡ್ತಿದ್ದಾಗ, ಈಗ ನಮ್ಮಲ್ಲಿ ಏನು ಮಾಡಿದ್ದಾರೆ, 1-2 ವರ್ಷ ಡಿಪ್ಲೊಮಾ ಎಲ್ಲ ಮಾಡಿ ಅಂಥವ್ರಿಗೆ ಕೊಡಬೇಕು ಅನ್ನೋದು ಒಂದು ಒಳ್ಳೆ ಕಾನ್ಸೆಪ್ಟ್. ಅದ್ರ ಬಗ್ಗೆ ನಾವೇನು ಕಾಮೆಂಟ್ ಮಾಡೋಂಗಿಲ್ಲ. ಬಟ್ ಆವಾಗ ಅಟ್ಲೀಸ್ಟ್ ಈ ಹುಡುಗರು 1-2 ವರ್ಷ ಆದರೂ ಓದಿ ಬೆಳೆ ಹೆಂಗೆ ಬೆಳಿಬೇಕು, ಫರ್ಟಿಲೈಸರಲ್ಲಿ ಏನೇನು ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಆಮೇಲೆ ಪೆಸ್ಟಿಸೈಡ್ ಅಂದ್ರೇನು, ಇನ್ಸೆಕ್ಟಿಸೈಡ್ ಅಂದ್ರೇನು, ಡಿಫ್ರೆನ್ಸ್ ಏನಿರುತ್ತೆ, ಈಗ ಡಿಸೀಸ್ಗೆ ಉಪಯೋಗಿಸುವಂಥ ಕೆಮಿಕಲ್ಸ್ನ ಮತ್ತು ಇನ್ಸೆಕ್ಟ್ಗೆ ಉಪಯೋಗಿಸೋ ಕೆಮಿಕಲ್ ಡಿಫ್ರೆನ್ಸ್ ಇವೆಲ್ಲ ಗೊತ್ತಿರುತ್ತೆ ಅವ್ರಿಗೆ.
ಅಂಥವ್ರೇ ಅಲ್ಲಿ ಏನಾರು ಕೂತ್ಕೊಂಡು ವ್ಯಾಪಾರ ಮಾಡ್ತಿದ್ರೆ ಅಲ್ಲಿ ಬಂದವ್ರಿಗೆ ಸಜೆಷನ್ ಕೊಡೋಕ್ಕೆ ಒಂಥರ ಒಳ್ಳೆಯದೇ. ಬಟ್ ಅಂಥವ್ರು ಅಲ್ಲದೇ ಇರೋರು ಅಲ್ಲಿದ್ದಾಗ ಏನಾಗುತ್ತೆ ಅಂತಂದರೆ, ನಾನು ಕೂಡ ಬಿಸ್ನೆಸ್ ಮಾಡೋಕ್ಕೆ ಅಲ್ಲಿ ಹೋಗಿರೋದು ಅಂದ್ಕೊಳ್ಳಿ. ಅವ್ರೇನು ಮಾಡ್ತಾರೆ ಅಂತಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟಲ್ಲಿ ಹೆಚ್ಚಿಗೆ ಕಮಿಷನ್ ಬರುತ್ತೆ. ಈಗ ಉದಾಹರಣೆಗೆ ನಮಗೆ ಸುಮ್ಮನೆ ಎಲ್ಲೋ ಹೋಗ್ತಿದ್ದು ವಾಟ್ಸಪ್ ಮಾಡ್ತಾರೆ, ಸರ್ ನಾನು ಪ್ಲಾಟ್ ಹತ್ರ ಇದ್ದೀನಿ, ಈಗ ನಾವು ಪಿಟ್ ಓಪನ್ ಮಾಡಿದ್ದೀವಿ, ಏನು ಹಾಕ್ಬೇಕು ಸರ್ ಇದಕ್ಕೆ ಅಂತ ಕೇಳೋವಂಥ ರೈತರು ಈಗ ಉಟ್ಕೊಂಡಿದ್ದಾರೆ. ಅದು ಭಾರಿ ಖುಷಿ ಪಡೋ ವಿಷಯ. ಸೂಪರ್. ಆಮೇಲೆ ನಮ್ಮನ್ನ ಇಮಿಡಿಯೇಟಾಗಿ ಆನ್ಸರ್ ಮಾಡ್ತೀವಲ್ಲ, ಅದು ಅವ್ರಿಗೂ ಖುಷಿ. ಸರ್ ಎಷ್ಟು ಬ್ಯುಸಿ ಇರ್ತೀರಿ, ನಾನಂತೂ ರಾತ್ರಿ 11 ಗಂಟೆವರೆಗೂ ಅದನ್ನು ಆನ್ಸರ್ ಮಾಡಿಬಿಟ್ಟು ಮಲಗ್ತೀನಿ. ಸೂಪರ್ ಆಯಿತಾ. ಅವಾಗ ನಮಗೆ ಇನ್ಸೆಕ್ಟಿಸೈಡ್ ಯಾವುದು ಪೆಸ್ಟಿಸೈಡ್ ಯಾವುದು ಅಂತ ಗೊತ್ತಿದ್ರು ಕೂಡ ಅವ್ರಿಗೆ ಏನು ಮಾಡ್ತಾರೆ, ಒಂದು ಇನ್ಸೆಕ್ಟಿಸೈಡ್ ಕೊಡ್ತಾರೆ, ಇನ್ನೊಂದು ಪೆಸ್ಟಿಸೈಡ್ ಕೊಡ್ತಾರೆ, ಇನ್ನೊಂದು ಇವಿದೆಯಲ್ಲ ಟಾನಿಕ್ಕು ಅದು ಇದು ಅಂತ ಬೇಕಾದಷ್ಟು ಉಟ್ಕೊಂಡಿದ್ದಾವೆ. ಈಗ ಅವ್ರಿಗೆಲ್ಲ ಸೇರಿಸ್ಬಿಟ್ಟು ನಾನು 100 ರೂಪಾಯಿನೆಲ್ಲ ಆಗಬೇಕಾಗಿರೋವಂಥ ಕೆಲಸನ ನೀವು ಹೇಳಿದಂಗೆ 1100 ರೂಪಾಯಿ ಮಾಡಿರ್ತಾರೆ ಬಿಲ್ಲು. ಅದೆಲ್ಲ ಹೋಗ್ಲಾಡ್ಸೋಕ್ಕೋಸ್ಕರ ಗೌರ್ಮೆಂಟ್ ಎಲ್ಲ ಒಂದು ಕಡೆ ಈ ಅಗ್ರಿಕಲ್ಚರ್ ಟ್ರೈನಿಂಗ್ ಆಗಿರೋನ್ನ ಅಲ್ಲಿ ಹಾಕಿರ್ತಾರೆ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ಆ ಓನರ್ ಯಾರ್ದು ಹೆಸರಲ್ಲಿ ಸರ್ಟಿಫಿಕೇಟ್ ತೊಗೋತಾನೆ, ಆ ಸರ್ಟಿಫಿಕೇಟ್ನ ಫ್ಲೆಡ್ಜ್ ಮಾಡ್ತಾನೆ, ಇವನೇ ಮತ್ತೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ ಗೌರ್ಮೆಂಟು ಏನೇನೋ ಪಾಪ ಇಂಪ್ರೂವ್ಮೆಂಟ್ಗೆ ಟ್ರೈ ಮಾಡಿದ್ರು ಕೂಡ ಈ ಇವರು ಇರ್ತಾರಲ್ಲ ಕಳ್ಳಕಾಕರುಗಳು, ಇವರು ಅವ್ರದ್ದೇ ಒಂದು ದಾರಿಯನ್ನು ಹುಡ್ಕೊಳ್ತಾರೆ. ಬಟ್ ಇಲ್ಲೂ ಕೂಡ ನಾನು ಹೇಳಿದೆ ಆವಾಗಲೇ ನಿಮಗೆ, ರೈತರನ್ನ ಒಂದು ಮೊಲದ ಥರ ಟ್ರೀಟ್ ಮಾಡ್ತಾವ್ರೆ, ಎಲ್ಲ ಕಿತ್ಕೊಂಡು ತಿಂತಾ ಇದ್ದಾರೆ. ನಾನು ಆಗಲೇ ಒಂದು ಸರಿ ನಿಮಗೆ ಮೊದಲೇ ಒಂದು ಸರಿ ಡಿಸ್ಕಷನಲ್ಲಿ ಬಂದಿದೆ, ಈ ಥರ ಎಲ್ಲ ಮೋಸ ಮಾಡ್ತಾರೆ ಅಂತ. ಇದು ಕೂಡ ಅದಕ್ಕೆ ಅದೇ ಒಂದು ಭಾಗ. ಇದನ್ನು ಯಾರು ಕಂಟ್ರೋಲ್ ಮಾಡ್ಬೋದು ಅಂತಂದರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಪವರ್ ಕೊಟ್ಟಿದ್ದಾರೆ. ಈಗ ನಾವು ಏನೇನು ಪವರ್ ಇದೆ ಅದನ್ನು ನಾವು ಚಲಾಯಿಸ್ತಿದ್ದೀವಾ ಇಲ್ವಾ ಅನ್ನೋದು ಕೂಡ ಒಂದು ಕ್ವಶನ್ ಮಾರ್ಕೆ. ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟರು ಇಂಥವ್ರನ್ನೆಲ್ಲ ಹಿಡಿದು ಅವ್ರಿಗೆ ಪನಿಷ್ಮೆಂಟ್ ಕೊಡೋಕ್ಕೆ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆ್ಯಕ್ಷನ್ ಇದೆ, ಸ್ಟ್ರಿಕ್ಟ್ ಪನಿಷ್ಮೆಂಟ್ ಇದೆ. ಇವ್ರು ಮಾಡಬೇಕದ. ಇಲ್ಲ ಅಂತಂದರೆ ಈಗ ನೀವು ಹೇಳಿದ್ರಲ್ಲ ರೈತರು ನಿಮಗೆ ಕಂಪ್ಲೇಂಟ್ ಮಾಡಿದಾರಲ್ಲ, ಅಂದರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲೂ ಕೆಲವರು ತುಂಬ ಒಳ್ಳೆ ಅಧಿಕಾರಿಗಳು ಇದ್ದಾರೆ ಸರ್. ಇದ್ರೂ ಏನಾಗ್ತಿದೆ ಅಂತಂದರೆ ಹೋಗ್ತಾರೆ, ಗೊತ್ತಿಲ್ಲ ಅಲ್ಲೇನಾಗುತ್ತೆ ಗೊತ್ತಿಲ್ಲ ನನಗೆ. ಕೆಲವರು ನನ್ನ ಹತ್ರ ಹೇಳ್ಕೊಂಡಿರೋದು, ಅಯ್ಯೋ ತುಂಬ ದೊಡ್ಡ ಲೆವೆಲಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ತಾರಮ್ಮ ಅವರು, ಅಂದರೆ ಫೋನ್ಗಳೇ ಬಂದ್ಬಿಡುತ್ತೆ ಅವ್ರ ಕಡೆಯಿಂದ ಇವ್ರ ಕಡೆಯಿಂದ ಫೋನ್ ಬಂದ್ಬಿಡುತ್ತೆ, ಹೆದರಿಸ್ತಾರೆ, ಫಾಲೋ ಮಾಡ್ತಾರೆ, ಇವೆಲ್ಲ ಆಗುತ್ತೆ. ಅದರಲ್ಲಿ ನಾನೊಂದು ವಿಷಯ ನಿಮ್ಗೆ ಹೇಳೋದೇನೆಂದರೆ, ಈಗ ಒಬ್ಬ ರೈತ ಅವನು ಅಲ್ಲೋಗಿ ನನಗೆ ಫೋನ್ ಮಾಡ್ತಾನೆ, ಇದು ಮಾಡ್ಬೋದು ಅವರು ಅಲ್ಲೋಗಿ ಫೋನ್ ಮಾಡಿಬಿಟ್ಟು ಸರ್ ಇಂತಿಂಥದ್ದು ಕೊಟ್ಟಿದ್ದಾರೆ ಅಂತ ವಾಟ್ಸಪ್ ಮಾಡ್ತಾನೆ. ಆಮೇಲೆ ನಾನು ಅವನಿಗೆ ಫೋನ್ ಕೊಡು ಅಂತ ಕೇಳ್ತೀನಿ. ನಾನು ಬರೆದಿರೋದು ಏನಪ್ಪ ಅದನ್ನು ಮಾತ್ರ ಕೊಡು. ಮಿಸ್ಲೀಡ್ ಮಾಡೋದಾದರೆ ನಾನು ಡಿಪಾರ್ಟ್ಮೆಂಟ್ಗೆ ಕಂಪ್ಲೇಂಟ್ ಮಾಡಬೇಕಾಗತ್ತೆ. ಆಮೇಲೆ ಇನ್ನೊಂದು ಎಷ್ಟು ಜನ ರೈತರು ಕಳೆದ್ಬಿಟ್ಟು ನೀನು ಅಂಗಡಿ ಪುಡಿ ಮಾಡಿಸ್ಬೇಕಾಗತ್ತೆ ಅಂತಲೇ ಎದುರಿಸ್ತೀನಿ. ಇನ್ಫ್ಯಾಕ್ಟ್ ನಾನು ಇದು ಬಿಡು, ಫಸ್ಟು ನಾವೇನು ಬರೆದಿದ್ದೀವೋ ಅದನ್ನು ಮಾತ್ರ ಕೊಡು. ನೀನಾ ಪ್ರೊಫೆಸರು ನಾನಾ ಅಥವಾ ನೀನಾ ಸೈಂಟಿಸ್ಟ್ ನಾನು ಅವ್ರಿಗೆ ಬರ್ಕೊಟ್ಟಿದ್ದೀನಿ ಏನಾಗಬೇಕು ಏನು ಬಿಡಬೇಕು ಅಂತ, ಅಷ್ಟೇ ಕೊಡು ಅಂತ. ಈಗ ಫೋನ್ ಮಾಡಿ ಕೇಳೋ ಲೆವೆಲ್ಗೆ ನಾನು ತಂದಿದ್ದೀನಿ. ಕನಕಪುರದಲ್ಲಿ ಪ್ರತಿಯೊಬ್ಬ ರೈತರು ಕೂಡ ಅಲ್ಲೋಗಿ ಮಾತಾಡ್ತಾರೆ, ಸಾರ್ ಇದನ್ನು ಕೊಟ್ಟಿದ್ದಾರೆ ಅಂತ ಫೋಟೋ ಕಳಿಸ್ತಾರೆ. ಸೂಪರ್ ಸರ್. ಅದು ಇನ್ಸೆಕ್ಟಿಸೈಡ್ಗೆ ಎಷ್ಟೋ ಜನ ಇನ್ಸೆಕ್ಟಿಸೈಡ್ ಕೊಡಲ್ಲ, ಪೆಸ್ಟಿಸೈಡ್ ಅವ್ರಿಗೆ ಹೆಚ್ಚಿಗೆ ಲಾಭ ಬರೋ ಅಂತ ಪೆಸ್ಟಿಸೈಡ್ ಇದು ಏನೋ ಡಿಸೀಸ್ ಕೊಡ್ತಾರೆ. ಹೌದು, ಫಂಗಿಸೈಡ್. ಅವರಿಗೆ ಪ್ರಾಪರ್ ಡಿಸೀಸ್ ಅಂತ ಏನಂತ ಗೊತ್ತಿರಲ್ಲ ಸರ್. ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ ಸಿಸ್ಟಮಿಕ್ಕು ಕಾಂಟ್ಯಾಕ್ಟು ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ. ಅದ್ರ ಜೊತೆಗೆ ಏನಂತಂದರೆ ಸ್ವಲ್ಪ ಟಾನಿಕ್ ಹಾಕಿ ಅಂತ ಅಲ್ಲ, ಯಾವ್ದಾರ ಇರಲಿ ಹೋಗಲಿ ಅಂತ ಕೊಟ್ಬಿಡ್ತಾರೆ. ಅಲ್ಲಿಗೆ ಬಿಲ್ಲು 1100 ರೂಪಾಯಿ, 100 ರೂಪಾಯಿನ ಬಿಲ್ಲು. ಆ ಥರ ಆದಾಗ ಒಬ್ಬೊಬ್ಬ ರೈತರು ಮೊದಲೇ ನೊಂದ್ಕೊಂಡಿರ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಬ್ಯಾಡ್ ನೇಮ್ ಬರಲ್ಲ. ನಾನು ಬರ್ಕೊಟ್ಟಿರ್ತೀನಲ್ಲ, ಪುಟ್ರಸರ್ ಬರೆದ್ರು ಕಾಯಿಲೆ ವಾಸ ಆಗಲಿಲ್ಲ ಅಂತಾರೆ. ಎಕ್ಸಾಕ್ಟ್ಲಿ. ಇದು ಹೆಂಗಾಗುತ್ತೆ ನೋಡಿ. ಅದಕ್ಕೆ ನಾನು ಹೇಳಿದೆ ಅಲ್ಲಿ ಕೊಟ್ಟು ತಗೊಂಡು ನಮ್ಗೆ ತೋರಿಸಿ. ಈಗ ಕೆಲವು ಡಾಕ್ಟರ್ಸ್ ಮಾಡ್ತಾರದ ವಾಪಸ್ ತಂದು ನನಗೆ ತೋರಿಸಿ ಅಂತ ಹೇಳ್ತಾರೆ. ಏನೋ ಕೊಟ್ಬಿಡ್ತಾರೆ, ಅವಾಗ ನಮ್ಮ ಕೆಟ್ಟ ಹೆಸರು ಬರುತ್ತೆ ಅಂತ. ಇದು ಡಾಕ್ಟರ್ ಚಿಕ್ಲಿಂಗಯ್ಯ ಅಂತ ನಮ್ಮಲ್ಲಿ ಹೆಬ್ಬಾಳಲ್ಲಿದ್ದಾರೆ, ಅವ್ರು ಹೇಳ್ಕೊಟ್ರು ನಮಗಿದ. ಇಲ್ಲ ನೀವು ಬರೆದಾದ್ಮೇಲೆ ಅವ್ರು ಅದೇ ಕೊಟ್ಟಿದ್ದಾರೆ ಇಲ್ವಾ ಅನ್ನೋದನ್ನು ಸ್ವಲ್ಪ ಕನ್ಫರ್ಮ್ ಮಾಡ್ಕೊಳ್ಳಿ. ಕರೆಕ್ಟ್, ಎಕ್ಸಾಕ್ಟ್ಲಿ. ಯಾಕೆ ಅಂದರೆ ಅವರೇನೆ ಅವರು ತೋಟ ಇದೆ ಮೈಸೂರಲ್ಲಿ ಶ್ರೀರಂಗಪಟ್ಟಣದ ಹತ್ರ. ಅವ್ರು ಹೇಳ್ತಾ ಇದ್ದಿದ್ದೇನು ಅಂತಂದು ಮ್ಯಾಂಗೋಗೆ ಬರ್ಕೊಟ್ಟಿದ್ವಿ, ಅದು ಕೊಟ್ಟಿದ್ದಾರೆ ಇಲ್ವ ಅಂದರೆ ಕೊಟ್ಟಿಲ್ಲ ಅವನು. ನನಗೆ ಮೋಸ ಮಾಡ್ತಾರೆ ಪುಟ್ಟರಾಜ ನೋಡಿ, ನಿಮ್ಗೆ ತೋರಿಸ್ತಾ ಇದ್ದಾರೆ ಇವನು ಇದೇ ಕೊಟ್ಟು ಕಳಿಸ್ಬಿಡ್ತಿದ್ದ ಅಂತ. ಹಾಗಾಗಿ ಎಜುಕೇಟೆಡ್ ಡಾಕ್ಟ್ರುಗಳಿಗೆ ಟೋಪಿ ಹಾಕೋ ಜನ ಇದ್ದಾರೆ ಅಂದರೆ ಪಾಪ ಮಾಮೂಲಿ ರೈತರೇನು ಅದಕ್ಕೇನು ಮಾಡ್ತಾರೆ, ತೋರಿಸ್ತಾರೆ, ವಾಟ್ಸಪ್ಪಲ್ಲಿ ಫೋಟೋ ತೆಗೆದು ತೋರಿಸ್ತಾರೆ.
ನಾನು ಅವ್ರು ಕೊಡಪ್ಪ ನಂಬರ್ ಮಾತಾಡ್ತೀನಿ ಅಂತಂದರೆ ಅವ್ನ ಫೋನ್ ನಂಬರ್ ಕೊಡ್ತಾರೆ. ಅವಾಗ ನಾನು ವಾರ್ನ್ ಮಾಡ್ತೀನಿ, ನೋಡಪ್ಪ ಇನ್ನೊಂದು ಸರಿ ನೀನು ಕಳಿಸಲ್ಲ, ಅಲ್ಲಿ ಹೋಗಬೇಡಿ ಅಂತ ನಾನು ಇಲ್ಲಿ ಹೇಳ್ತೀನಿ, ನಿನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ಊಹಿಸ್ಕೊ, ಮೋಸ ಮಾಡೋದು ಸ್ಟಾಪ್ ಮಾಡೋ, ಇನ್ಮೇಲೆ ನೀನು ಉದ್ಧಾರ ಆಗಬೇಕಾ, ಪುಟ್ಟರಾಜ್ ಸರ್ ಹೇಳ್ದಂಗೆ ಕೇಳ್ತೀಯಾ ಕೇಳೋ, ಇಲ್ಲ ಅಂತಂದರೆ ರೈತರಿಗೆ ಅನ್ಯಾಯ ಆಗ್ತಿರೋದು ನನಗೆ ಕಂಡ್ರಂತ ನಾನು ಸುಮ್ಮನೆ ಬಿಡೋನಲ್ಲ, ಅದರಿಂದ ನೀನು ಎಚ್ಚರಿಕೆಯಾಗಿರ್ಬೇಕು ಅಂತೇಳಿ ಈಗ ಎಲ್ಲರೂ ಕೂಡ ಪುಟ್ಟರಾಜ್ ಸರ್ ಕೊಡಪ್ಪ ಅದನ್ನು ಕೊಡ್ತೀವಿ ಅಂತ ಕೊಡ್ತಾರೆ, ಇಲ್ಲಾಂದರೆ ಇಲ್ಲ ಅಂತೇಳಿ, ಬೇಕಾದ್ರೆ ಇನ್ನೊಂದು ಅಂಗಡಿಗೆ ಹೋಗಿ ತಗೋತಾರೆ ಅವರು. ಅಂದ್ರೆ ಇಲ್ಲ ಅಂದಮೇಲೆ ತರಿಸ್ಬಿಟ್ಟು ಕೊಡಿ, ಹೇಳ್ಬೋದಲ್ವ ಅವ್ರಿಗೆ, ಇದು ಒಂದ್ 2-3 ದಿನ ಆಗತ್ತೆ ತರಿಸಿ ಕೊಡ್ಲಾ ಅಂತ ಕೇಳಿ, ತೊಂದರೆ ಇಲ್ಲ, ಅದನ್ನ ಬಿಟ್ಟು. ಬಟ್ ಇದಕ್ಕೆಲ್ಲ ನಾನು ಹೇಳ್ತೀನಲ್ಲ, ರೈತರೇ ಎಚ್ಚರಿಕೆ ತಗೋಬೇಕು. ಯಾಕೆ ಅಂತಂದರೆ ಇವರು ದುಡ್ಡು ಕೊಡೋದು, ಇವರು ಈಗ ನಮ್ಮ ಹತ್ರ ಹೇಗೆ ಎಲ್ಲ ವೆರಿಫಿಕೇಷನ್ ಮಾಡಿ ತೊಗೊಂಡೋಗ್ತಾರಲ್ಲ, ಈ ಮನಸ್ಥಿತಿಗೆ ರೈತರೇ ಬರಬೇಕು. ಬೈ ಚಾನ್ಸ್ ಮಿಸ್ಟೇಕ್ ಮಾಡಿದ್ರೆ ಒಂದು 8-10 ಜನ ರೈತರು ಹೋಗಿ ಬೆಂಡೆತ್ತಬೇಕು ಅವ್ರಿಗೆ. ಇನ್ನೊಂದು ಸರಿ ಯಾರು ಗೌರ್ಮೆಂಟ್ ಬಂದು ಇವ್ರನ್ನ ಕಾಪಾಡಲ್ಲಮ್ಮ, ನಿಜ ಹೇಳ್ತೀನಿ. ನೋಡಿ ರೈತರೇ, ನಮ್ಮ ಪ್ರೊಫೆಸರ್ ಪುಟ್ಟರಾಜು ಸರ್ ಹೇಳ್ತಿದ್ದಾರೆ ಏನಂತಂದರೆ, ಈ ಥರ ಏನಾದರೂ ನಿಮಗೆ ಆ ಕಡೆ ಅಕ್ಕಪಕ್ಕದಲ್ಲಿ ಮೋಸ ಆಗ್ತಿದೆ ಅಂತಂದರೆ ಫಸ್ಟು ಎಚ್ಚರಿಸಿ, ಹಂಗೂ ತಿದ್ಕೊಳ್ಳಿಲ್ಲ ಅಂತಂದರೆ 10 ಜನ ಹೋಗಿ ಬೆಂಡೆತ್ತಿ ಅಂತ ಹೇಳ್ತಿದ್ದಾರೆ. ಹಸಿರು ಟವಲ್ ಇಲ್ಲಿ ಉಪಯೋಗ ಆಗಲಿ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲರೂ ಗಮನ ಇಟ್ಕೊಂಡು ಕೇಳಿಸ್ಕೊಳ್ಳಿ. ಇರೋದು 4 ಇನ್ಸೆಕ್ಟು, ಇರೋದು 4 ಡಿಸೀಸು, ನಿಮ್ಮ ಬೆಳೆ ಯಾವುದು ಬೆಳಿತೀರಾ ಅದ್ರದ್ದು ಹೆಸರು ತಿಳ್ಕೊಳ್ಳಿ. ಇರೋದು 4-5 ಕೆಮಿಕಲ್ಸು, ಫೋನ್ ನಂಬರ್ 10 ಫೋನ್ ನಂಬರೇ ನೆನ್ಪಿಟ್ಕೋತಾರಂತೆ. ಇದು ಹೆಂಗೆ ಸರ್, ಇದು ಆರಾಮಾಗಿ ನೆನ್ಪಿಟ್ಟು ಇದನ್ನು ಕೊಡಪ್ಪ ಅಂತಂದರೆ ಸಾಕು, ಅವರಿಗೆ ಕೊಡ್ತಾರೆ. ಇದೊಂದು ಸ್ವಲ್ಪ ರೈತರೇ ಸ್ವಲ್ಪ ಮನಸ್ಸು ಮಾಡಬೇಕು. ಕನಕಪುರ ಸರೌಂಡಿಂಗ್ಸಲ್ಲಿ ನಮ್ಮ ಕಾಲೇಜ್ ಸ್ಟಾರ್ಟ್ ಆದಮೇಲೆ, ಅದಕ್ಕೆ ಮೊದಲಿನೂ ಕೂಡ ನನ್ನ ಜೊತೆಲಿ ಟಚ್ಚಲ್ಲಿದ್ದಾರೆ ನಿಜ, ಬಟ್ ಕಾಲೇಜ್ ಸ್ಟಾರ್ಟ್ ಆದಮೇಲೆ ಅವೇರ್ನೆಸ್ ಜಾಸ್ತಿ. ಅಂದರೆ 2016ರಿಂದ ಸರ್, 2016ರಲ್ಲಿ ನಿಮ್ದು ರಿಟೈರ್ಡ್ ಆಯಿತು. ನಾನು ಒಂದಿನೂ ಮೋಸ್ಟ್ಲಿ ನೀವು ಮನೆಯಲ್ಲಿ ಕೂತಿಲ್ಲ ಅಂತ ಅನ್ಸುತ್ತೆ. ಈಗೆಲ್ಲ ಫಾರಿನ್ ಟ್ರಿಪ್ ಎಲ್ಲ ತುಂಬ ಜಾಸ್ತಿ ಆಗಿದೆ. ಈಗ ನಾನು ಆರೋಗ್ಯ ಕಾಪಾಡ್ಕೋಬಲ್ಲೆ. ಈಗ ಕೂಡ ನಮಗೆ 72 ವರ್ಷ ಆದರೂ ಕೂಡ ನಮಗಿನ್ನೂ ಆರೋಗ್ಯ ಚೆನ್ನಾಗಿದೆ. ಈಗಲೂ ನಾವು ಮುದ್ದೆ ತಿಂತೀವಿ ಬಿಟ್ಟರೆ ಬೇರೆ ಏನು ತಿನ್ನೋಕ್ಕೆ ಹೋಗೋದಿಲ್ಲ. ಬಟ್ ನನಗೆ ಆಯುಸ್ಸು ನನ್ನ ಕೈಯಲ್ಲಿಲ್ಲ. ಹಾಗಾಗಿ ಎಲ್ಲಿವರೆಗೂ ದೇವರು ನಮ್ಗೆ ಆಯುಸ್ ಕೊಡ್ತಾನೋ ಅಲ್ಲಿವರೆಗೂ ನಾನು ಈಗೇನೆ ಸರ್ವಿಸ್ ಮಾಡ್ತಾಯಿರ್ತೀನಿ. ಅದು ಶಕ್ತಿ ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ. ಎಷ್ಟೋ ಜನ ಅಂತಾರೆ, ಏನು ಈ ಏಜಲ್ಲಿ ಇಷ್ಟೊಂದು ಆ್ಯಕ್ಟಿವ್ ಇರೋಕ್ಕೆ ಹೆಂಗೆ ಸಾಧ್ಯ ಸರ್? ಅಂದರೆ ನೀವು ಹೇಳಿದ್ರಿ ಗಾಂಧೀಜಿ ದೈವ ಸಂಭೂತರು, ಕರಿಯಪ್ಪ ದೈವ ಸಂಭೂತರು, ನಮ್ಮಂಥವ್ರಿಗೆಲ್ಲ ನೀವೇ ಒಂದು ದೈವ ಸಂಭೂತರು ಅಂತ ಹೇಳ್ಬೋದು ಸರ್. ಯಾಕೆಂದರೆ ಎಷ್ಟೋ ಸ್ಟೂಡೆಂಟ್ಗಳನ್ನ ತಿದ್ದಿದ್ದೀರಾ. ಅಂದರೆ ಅದಾದಮೇಲೂ ಕೂಡ ಎಲ್ಲರೂ ಈಗ ನೀವು ಪೆನ್ಷನ್ ಅಂತೂ ಒಂದು ಲಕ್ಷಾಂತರ ರೂಪಾಯಿ ಅಂತೂ ಬಂದೇ ಬರುತ್ತೆ. ರಿಟೈರ್ಡ್ ಆದಮೇಲೆ ಪ್ರೊಫೆಸರ್ ಅಂದರೆ ಇನ್ನು ಕಡಿಮೆ ಪೆನ್ಷನ್ ಅಂತೂ ಬರೋದಿಲ್ಲ. ಆರಾಮಾಗಿ ಫಾರಿನ್ ಸುತ್ತಕೊಂಡು ಆರಾಮಾಗಿ ಮೊಮ್ಮಕ್ಕಳು ನೋಡಿಕೊಂಡು ಇರೋವಂತಹ ಸಮಯದಲ್ಲಿ ನೀವು ರೈತರಿಗೆ ಇನ್ನೂ ಕೆಲಸ ಮಾಡ್ತಿದ್ದೀರಾ. ಮತ್ತು ನಮ್ಮ ಸ್ಟೂಡೆಂಟ್ಸ್ ಫ್ಯಾನ್ಸ್ ಒಂದು ದೊಡ್ಡ ಬಳಗ GKVK ನಲ್ಲಿ ಪುಟ್ಟರಾಜು ಸರ್ ಸ್ಟೂಡೆಂಟ್ ಅಂತಾನೆ ಒಂದು ದೊಡ್ಡ ಬಳಗ ಇತ್ತು. ಅದನ್ನ ಹೇಳ್ಬೇಕಂದ್ರೆ ನಿಜವಾಗ್ಲೂ ನಾನು ಪುಟ್ಟರಾಜು ಸರ್ ಸ್ಟೂಡೆಂಟ್ ಅಂದ್ರೇನೆ ಓಪನ್ ಮಾಡ್ತಾ ಇದ್ರು ಅಲ್ಲಿ ಡೋರ್ನ, ಹೋಗು ಮೀಟ್ ಮಾಡು ಅಂತ. ನನ್ನ ಸರ್ವಿಸು ಸೊಸೈಟಿಗೆ ಆಗ್ತಾಯಿದೆ ಅನ್ನೋದಕ್ಕಿಂತ ಈಗ ನಾನು ನೀವು ಹೇಳಿದಂಗೆ ಹೆಂಡತಿ ಮಕ್ಕಳನ್ನ ಫಾರಿನ್ ಟ್ರಿಪ್ ಮಾಡಿಕೊಂಡು ಕಾಲ ಕಳಿಬೋದಿತ್ತು. ಬಟ್ ಇಷ್ಟೊಂದು ಜನ ನನಗೆ ಪರಿಚಯ ಆಗಿದ್ದಾರಲ್ಲ. ಈಗ ಥ್ರೋಟ್ ಸ್ಟೇಟು ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ, ಥ್ರೋಟ್ ಸ್ಟೇಟು ಅಷ್ಟೊಂದು ಜನ ನನಗೆ ಪರಿಚಯ ಆಗಲಿಕ್ಕೆ ಹೆಂಗೆ ಸಾಧ್ಯ ಆಯಿತು? ಈಗ ನೀವಲ್ಲಿ ಅಲ್ಲೇ ಟ್ರೈನಿಂಗ್ ಮಾಡಿದ್ವಲ್ಲ, ಟ್ರೈನಿಂಗ್ ಇರೋರು ಪರಿಚಯ ಆಗೋಕ್ಕೆ ಹೆಂಗೆ ಸಾಧ್ಯ ಆಯಿತು? ಇವೆಲ್ಲ ಇದೆಯಲ್ಲ, ಇವೆಲ್ಲನೂ ಕೂಡ ಎಲ್ಲ ದೇವ್ರದ್ದು ಗಿಫ್ಟ್ ಇದು ನಮಗೆ. ಇಂಥದ್ದು ಜನಗಳನ್ನ ನೋಡ್ತಾ ಇರ್ತೀವಿ, ಅವ್ರ ಜೊತೆ ಮಾತಾಡ್ತಾ ಇರ್ತೀವಿ, ನಮಗೆ ತಿಳಿದಿದ್ದು ಅವ್ರಿಗೆ ಹೇಳ್ತೀವಿ. ಆ್ಯಕ್ಚುಲಿ ನಿಜ ಹೇಳಬೇಕು ಅಂತಂದರೆ ಯಾವಾಗಲೂ ರೈತರು ನೀವು ಹೇಳಿದ್ರಿ, ರೈತರು ವಿಜ್ಞಾನಿಗಳು ಅನ್ನೋ ಪದ ಉಪಯೋಗಿಸಿದ್ರಲ್ಲ, ಹೌದು, ಫಸ್ಟ್ ಸೈಂಟಿಸ್ಟೇ ನಮ್ಮ ರೈತರೇ. 100% ಸರ್. ನಾವ್ಯಾರೋ ಹೋಗಿ ರಾಗಿ ಕಂಡಿಡ್ದಿಲ್ಲ, ಭತ್ತ ಕಂಡಿದ್ದಿಲ್ಲ. ನೀವೇನು ಮಾಡ್ಬೋದು? ರಾಗಿ ಉದ್ದ ಮಾಡ್ಬೋದು, ಚಿಕ್ಕದು ಮಾಡ್ಬೋದು, ತೆನೆ ದಪ್ಪ ಮಾಡ್ಬೋದು, ಸಣ್ಣ ಮಾಡ್ಬೋದು. ಅದಷ್ಟಕ್ಕೆ ನಮಗೆ ಸೀಮಿತವನ್ನೇ ಬರುತ್ತೆ ಸೈಂಟಿಸ್ಟ್ಗಳು. ಬಟ್ ಅದನ್ನು ಬೆಳಿಬೋದು ಅಂತ ಕಂಡುಹಿಡಿದಿದ್ದೆ ಮೊದಲು 5-6 ಸಾವಿರ ವರ್ಷಗಳಿಂದ ರೈತರೇ. ನಾವು ರೈತರನ್ನೇ ಆ ಥರ ಯೋಚನೆ ಮಾಡ್ತೀವಿ. ಜೊತೆಗೆ ಇನ್ನೊಂದು ಪ್ರಶ್ನೆ ನೀವು ಯಾವಾಗಲೂ ಒಂದ್ಸರಿ ಮಾತಾಡಿದ್ರೆ ಅಂದರೆ ಸರ್, ಇನ್ನೊಂದು ಇದಕ್ಕೆ ಶಿವಮೊಗ್ಗದಲ್ಲಿ ಫಸ್ಟು ಫಾಲಾಮಿವಮ್ ಬಂತಲ್ಲ ಇದಕ್ಕೆ, ಮೇಯ್ಸಿಗೆ, ಅದಕ್ಕೆ ಹೆಸರು ಕೊಟ್ಟಿದ್ದೆ ರೈತರು. ಸೈನಿಕ ಹುಳು ಅಂತ ಹೇಳಿ, ಸೈನಿಕ ಹುಳು ಅಂತ ಹೆಸರು ಕೊಟ್ಟಿದ್ದೆ ರೈತರು. ಅಂದರೆ ಅವರು ಓಪನ್ ಮಾಡಿ ಕೊಡ್ತಾರೆ, ಒಂದು ಬ್ರಾಡ್ ಸೈನ್ಸನ್ನು ನಮಗೆ ಸೈಂಟಿಸ್ಟ್ಗಳಿಗೆ ಕೊಡ್ತಾರೆ. ಹೌದು, ಕರೆಕ್ಟ್, ಓಪನ್ ಮಾಡಿ ಕೊಡ್ತಾರೆ ನಮಗೆ. ಅದಕ್ಕೆ ಸೈಂಟಿಸ್ಟ್ಗಳಿಗೆ ನಾವು ಸೈಂಟಿಸ್ಟ್ ಅಂತ ಹೇಳ್ಕೊತೀವಿ, ಅವಾರ್ಡ್ಗಳು ಬರುತ್ತೆ. ಬಟ್ ಈ ಅವಾರ್ಡ್ ಡೆಡಿಕೇಶನ್ ಎಲ್ಲ ರೈತರನ್ನ ನಾವು ಫಸ್ಟ್ ಸೈಂಟಿಸ್ಟ್ ಅಂತ ನಾನು ಮೊದಲೇ ಡಿಕ್ಲೇರ್ ಮಾಡಿಬಿಟ್ಟಿದ್ದೀನಿ. ಆಮೇಲೆ ಅವ್ರದ್ದು ಇನ್ನೊಂದು ಏನಂತಂದರೆ, ಅವಾಗೆಲ್ಲ ಆಗಿದೆ, ಬಟ್ ಸಂಶೋಧನೆಗೆ ರಿಲೇಟೆಡ್ ಬಂದ ವಿಷಯ ಬಂದಾಗ
ರೈತರು ಸಂಶೋಧನೆ ಮಾಡಲಿಕ್ಕೆ ಹೋಗಬಾರ್ದು. ಯಾಕೆ ಅಂತ ಹೇಳ್ತೀನಿ, ಗೌರ್ಮೆಂಟ್ ನಮಗೆ ಸಂಶೋಧನೆ ಮಾಡಲಿಕ್ಕೆ ಸಾಕಷ್ಟು ದುಡ್ಡು ಕೊಟ್ಟಿದೆ, ಲೇಬರ್ ಕೊಟ್ಟಿದೆ, ಲ್ಯಾಂಡ್ ಕೊಟ್ಟಿದೆ, ನಮಗೆ ಸಂಬಳ ಕೊಡ್ತಿದ್ದಾರೆ. ಬಟ್ ಗೌರ್ಮೆಂಟ್ ದುಡ್ಡಲ್ಲಿ ನಾವು ಸಂಶೋಧನೆ ಮಾಡೋದು ಸುಲಭ. ಯಾಕೆಂದರೆ ನಿಮ್ಮೆಲ್ಲರ ಪರವಾಗಿ ನಾವು ಸಂಶೋಧನೆ ಮಾಡ್ತಿರ್ತೀವಿ. ಹಾಗಾಗಿ ಇಂಡಿವಿಜುವಲ್ ಫಾರ್ಮರ್ ಸಂಶೋಧನೆ ಮಾಡೋಕ್ಕೆ ಹೋದಾಗ ಆ ಎಕ್ಸ್ಪೆಂಡಿಚರ್ ಯಾರು ಕೊಡ್ತಾರೆ ಅವ್ರಿಗೆ? ಯಾರು ಕೊಡಲ್ಲ. ಸಕ್ಸಸ್ ಆದ್ರೆ ಆಗ್ಬೋದು, ಫೇಲ್ಯೂರ್ ಆಗ್ಬೋದು, ಬೇರೆ ವಿಷಯ. ಬಟ್ ಹಾಗಾಗಿ ರೈತರು ಅದನ್ನು ನಮ್ಮಂಥ ಒಂದು ಸೈಂಟಿಸ್ಟ್ಗಳಿಗೆ ಫೀಡ್ ಮಾಡಬೇಕು. ಈ ಥರ ನಮಗೆ ಪ್ರಾಬ್ಲಮ್ಸ್ ಇದೆ, ಇದು ಬರ್ನಿಂಗ್ ಪ್ರಾಬ್ಲಮ್ಮು, ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡ್ಕೊಡಿ ಅಂತ ನಮ್ಗೆ ಕೊಟ್ಟಾಗ ನಾವು ಗೌರ್ಮೆಂಟಿಗೆ ಪ್ರಾಜೆಕ್ಟೇ ಬರೆದು ಅದ್ರ ಬಗ್ಗೆ ವರ್ಕ್ ಶುರು ಮಾಡ್ತೀವಿ. ಎಷ್ಟೋ ರೈತರು ಏನು ಮಾಡ್ತಾರೆ, ನಾನು ಕಂಡಿದ್ದೆ ನೀವು ಹೇಳೋ ಹುಚ್ಚಲ್ಲಿ ಬೇಕಾದಷ್ಟು ದುಡ್ಡು ಕಳ್ಕೊಂಡ್ಬಿಡ್ತಾರೆ. ಆ ಥರ ರೈತರು ನಮ್ಮಲ್ಲಿದ್ದಾರೆ. ಓಕೆ, ಅಂದರೆ ಎಕ್ಸಲೆಂಟ್ ರೈತರು, ಅದನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ, ಆ ಮನೋಭಾವ ಇರಬೇಕು. ಬಟ್ ದುಡ್ಡು ಖರ್ಚು ಮಾಡ್ತಾರಲ್ಲ, ಅದು ನಮಗೆ ಸ್ವಲ್ಪ ಹಿಂಸೆ ಅನ್ಸುತ್ತೆ. ಹೌದು. ಅಂದರೆ ಇವಾಗ ಅವ್ರು ನಂಬಿರೋದೇ ಕೃಷಿ ಭೂಮಿಯನ್ನು, ಕೃಷಿ ಭೂಮಿಗೆ ತೊಗೊಂಡು ಹೋಗಿ ರಿಸರ್ಚ್ ಮಾಡ್ತೀನಿ ಅಂತ ಎಲ್ಲ ನೀವು ದುಡ್ಡು ಸುರಿದ್ಬಿಟ್ರೆ ಮತ್ತೆ ನಿಮಗೆ ದುಪ್ಪಟ್ಟು ವಾಪಸ್ ಬಂದರೆ ಮಾತ್ರ ಅನುಕೂಲ ಆಗುತ್ತೆ. ಇಲ್ಲ ಅಂತ ಅದು ಅಷ್ಟು ಸಡನ್ನಾಗಿ ಬರಲ್ಲ. ಯಾಕೆಂದರೆ ಆ ಥರ ಸಂಶೋಧನೆಗಳು ಮಾಡೋಂಗಿದ್ರೆ ಈ ಇಷ್ಟೊಂದು ಇನ್ಸ್ಟಿಟ್ಯೂಷನ್ಗಳು ಬೇಕೇ ಆಗಿರಲಿಲ್ಲ. ಬಟ್ ಅಲ್ಲಿ ಕಷ್ಟ ಇರುತ್ತೆ. ನಿಧಾನಕ್ಕೆ ಈಗ ಕೋಕೋನಟ್ಟಲ್ಲಿ ಯಾರು ಸಂಶೋಧನೆ ಮಾಡಲಿಕ್ಕೆ ಹೊರಟ್ರೆ, ಉದಾಹರಣೆಗೆ ಫ್ರೂಟಲ್ಲಿ ಜನ್ರೇಷನ್ನೇ ಹೊಟ್ಟೋಗ್ಬಿಡುತ್ತೆ. ಎಸ್, ಇಟ್ಸ್ ಒನ್ ಜನ್ರೇಷನ್, 4 years 5 years. ಅದಕ್ಕೆ ನಮ್ಮ ಸೈಂಟಿಸ್ಟ್ಗಳೇನು ಮಾಡ್ತಾರೆ, ಶಾರ್ಟ್ ಡ್ಯೂರೇಷನ್ನು, ಈ ರಾಗಿ ಇದಕ್ಕೆಲ್ಲ ಶಾರ್ಟ್ ಡ್ಯೂರೇಷನ್ನು, ವೆಜಿಟೇಬಲ್ ಶಾರ್ಟ್ ಡ್ಯೂರೇಷನ್, ಅಲ್ಲಿ ಬೇಗ ರಿಸರ್ಚ್ ಮಾಡಿ ರಿಸಲ್ಟ್ ತರ್ಬೋದು. ಬಟ್ ಅದೇ ಕೋಕೋನಟ್ಟಲ್ಲಿ ಅಥವಾ ಎನಿ ಟ್ರೀ ಇದರಲ್ಲಿ ಮಾಡಬೇಕಾದಾಗ ಅವ್ರ ಜನ್ರೇಷನ್ಗಳೇ ಹೊಟ್ಟೋಗಿರ್ತದೆ. ಹಾಗಾಗಿ ರೈತ ಏನೋ ಮಾಡೋಕ್ಕೋಗಿ ಅಲ್ಲಿ ದುಡ್ಡು ಕಳ್ಕೊಳ್ಳೋದು ನಮಗೆಲ್ಲ ಒಂದು ಕಡೆ ಹಿಂಸೆ ಅಂತ ಅನಿಸುತ್ತೆ. ಅವ್ರು ಅದಕ್ಕೆ ಬದಲಾಗಿ ಯೂನಿವರ್ಸಿಟಿಗಳಿಗೆ ಅವ್ರಿಗೆ ಅದ್ರ ಫೀಡ್ ಮಾಡಲಿ, ಈ ಥರ ಬರ್ನಿಂಗ್ ಪ್ರಾಬ್ಲಮ್ಸ್ ಇದೆ, ಇದಕ್ಕೆ ಸೊಲ್ಯೂಷನ್ ಕಂಡುಹಿಡೀರಿ ಅಂತ ಕೊಟ್ಟರೆ ಎಕ್ಸಲೆಂಟ್. ಅದು ನಾವು ವೆಯ್ಟ್ ಮಾಡ್ತಾ ಇರ್ತೀವಿ. ಸೂಪರಾಗಿ ಈಗ ನೋಡಿ, ನಮ್ಮ ಕಾಲೇಜ್ ಪ್ರಾರಂಭ ಆಯಿತು, ನಾವು ಡಿಗ್ರಿ ಕೊಡ್ತಾಯಿದ್ದೀವಿ ಮಕ್ಕಳಿಗೆ, ಗ್ರ್ಯಾಜುಯೇಷನ್ನ ನಾವು ತಯಾರು ಮಾಡ್ತಾಯಿದ್ದೀವಿ. ಬಟ್ ಪಬ್ಲಿಕ್ಕಿಗೆ ಏನು ಹೆಲ್ಪ್ ಆಗುತ್ತೆ, ರೈತರಿಗೆ ಏನು ಹೆಲ್ಪ್ ಆಗುತ್ತೆ? ಅದಕ್ಕೆ ನಾವು ಸಾಕಷ್ಟು ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನ ಹಾಕ್ಕೊಂಡಿದ್ದೀವಿ. ಈಗ ಫೀಲ್ಡ್ ವಿಸಿಟ್ ಮಾಡ್ತಾ ಇರ್ತೀವಿ. ಫೀಲ್ಡ್ ವಿಸಿಟ್ ಮಾಡಿ ಅಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅಲ್ಲೇ ಸೊಲ್ಯೂಷನ್ ಕೊಡ್ತೀವಿ. ಇಲ್ಲ ಅಂತಂದರೆ ಅವರೊಂದು ಕ್ಲೋಸಪ್ ಒಂದು ಫೋಟೋ ತೆಗಿತಾರೆ, ದೂರದಿಂದ ಒಂದು ಫೋಟೋ ತೆಗೆದು ನಮ್ಗೆ ಕಳಿಸ್ತಾರೆ. ನಾವು ಇಮ್ಮಿಡಿಯೇಟಾಗಿ ರೆಕಮೆಂಡೇಷನ್ ಇಲ್ಲಿಂದ ಹೊರಟೋಗುತ್ತೆ. ಅಲ್ಲಿ ನೋ ಟೈಮಲ್ಲಿ ಅವ್ರಿಗೆ ರೆಕಮೆಂಡೇಷನ್ ಹೋಗಿರುತ್ತೆ. ಈ ಥರ ಇದ್ದಾಗ ಏನಾಗುತ್ತೆ ಅಂದರೆ, ರೈತ ಪೆಟ್ರೋಲ್ ಖರ್ಚು ಮಾಡೋಂಗಿಲ್ಲ. ಆ ಪೆಟ್ರೋಲ್ ಖರ್ಚು ಮಾಡೋ ನೆಪದಲ್ಲಿ ಇಬ್ಬರನ್ನ ಕರ್ಕೊಂಬಂದು ಅಲ್ಲೆಲ್ಲ ಬಾರಲ್ಲಿ ಕೂತ್ಕೊಂಡು ಅಷ್ಟು ದುಡ್ಡು ವೇಸ್ಟ್ ಮಾಡೋ ಅಗತ್ಯ ಇರೋದಿಲ್ಲ. ಅದ್ರ ಜೊತೆಗೆ ಅವ್ನ ಟೈಮ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ರೈತರಿಗೆ. ಆ ಟೈಮ್ ಯಾಕೆ ವೇಸ್ಟ್ ಮಾಡಬೇಕು? ಈಗ ಸೈಂಟಿಸ್ಟ್ ಇರೋದು ಅವ್ರ ಋಣದಲ್ಲಿದ್ದೀವಿ ನಾವು. ನಿಜ ಹೇಳಬೇಕು ಅಂತಂದರೆ, ರೈತರ ಋಣದಲ್ಲಿ ನಾನು ಡಿಗ್ರಿ ಮಾಡಿದ್ದೀನಿ, PhD ಮಾಡಿದ್ದೀನಿ, ಇಷ್ಟೆಲ್ಲ ಮಾಡಿರೋದು ನನ್ನ ಹೆಂಡತಿ ಮಕ್ಕಳು ಸೊತ್ತಲ್ಲ, ನನ್ನ ಪಬ್ಲಿಕ್ ಸೊತ್ತು. ಅವರು ನಮ್ಮನ್ನು ಉಪಯೋಗಿಸ್ಕೋಬೇಕು. ಆ್ಯಕ್ಚುಲಿ ಅದು ಅವ್ರಿಗೆ ಬಿಟ್ಟಿದ್ದ ವಿಷಯ. ಅದು ಮಾಡದೆ ನನ್ನ ಹೆಂಡತಿ ಮಕ್ಕಳು ನಾನು ಸೇವೆ ಮಾಡ್ಕೊಂಡಿರ್ತೀನಿ, ನನ್ನ ದುಡ್ಡು ನಂದು ಅಂತ ಹೇಳೋಕ್ಕೆ ಬರೋದೇ ಇಲ್ಲ ಇಲ್ಲಿ. ಹಾಗಾಗಿ ನಾವು 72ನೇ ವಯಸ್ಸಲ್ಲೂ ಕೂಡ ಅಲ್ಲೋಗಿ ನಮ್ಮ ಕರಿಯಪ್ಪನವ್ರ ಅಗ್ರಿಕಲ್ಚರ್ ಕಾಲೇಜಲ್ಲಿ ಸೇವೆ ಮಾಡ್ತಾಯಿದ್ದೀವಿ. ಆ ಮನಸ್ಥಿತಿನಲ್ಲಿ ನಾವಿರಬೇಕೇ ಹೊರತು ರೈತರಿಗೆ ಬರಲಿ ನಮ್ಮ ಹತ್ರ ಅವ್ನು ಪೆಟ್ರೋಲ್ ಖರ್ಚು ಮಾಡ್ಕೊಂಬರಲಿ, ಇಲ್ಲ ದುಡ್ಡು ಇಸ್ಕೊಳ್ಳೋದು, ಇವೆಲ್ಲ ಮಾಡಬಾರ್ದು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಉಚಿತ ಕೃಷಿ ಸಲಹೆ ಕೇಂದ್ರ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೆ. ಸೂಪರ್ ಸರ್, ನಿಜವಾಗ್ಲೂ ತುಂಬ ಖುಷಿ ಆಯಿತು ಸರ್. ನೀವು ಅದೇ ರಿಸರ್ಚ್ ಅಂತ ತೊಗೊಂಡಾಗ ಒಂದು ಟಾಪಿಕ್ ಅಂದರೆ ಇದು ತೊಗೊಂಡ್ರಿ ಸರ್. ಹೋಗ್ತಾ ಇದೆಯಾ ರಿಸರ್ಚ್, ಏನು ಮಾಡ್ತಿದ್ದಾರೆ ಅದು ರೈತರವರೆಗೂ ರೀಚ್ ಆಗ್ತಿದೆಯಾ ಅಂತ ಸೈಂಟಿಸ್ಟ್ಗಳು ಫೀಲ್ಡಿಗೆ ಬಂದು ಕೆಲಸ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ? ನಾನು ಹೇಳೋದೇನಂತಂದರೆ, ಈಗ ಕನಕಪುರ ಅಂದರೆ ರಾಮನಗರ, ಬೆಂಗಳೂರು ಸೌತ್ ಅಂತ ನಾವು ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ. ನಾವು ಇಂಪಾರ್ಟೆಂಟ್ ಕ್ರಾಪ್ಸ್ನ ಐಡೆಂಟಿಫೈ ಮಾಡಿದ್ದೀವಿ. ಅದರಲ್ಲಿ ಏನು ಬರ್ನಿಂಗ್ ಪ್ರಾಬ್ಲಮ್ಸ್ ಇದೆ ಅನ್ನೋದನ್ನು ಕೂಡ ಐಡೆಂಟಿಫೈ ಮಾಡಿದ್ದೀವಿ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಆ ಬರ್ನಿಂಗ್ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಇಂಟಿಗ್ರೇಟೆಡ್ ಅಪ್ರೋಚ್ ಏನಿದೆ, ಓಕೆ ಸೂಪರ್, ಅದನ್ನೆಲ್ಲ ಹಾಕಿ ನಾವು ಮೊನ್ನೆ ಕೃಷಿ ಮೇಳದಲ್ಲಿ ಇದನ್ನು ಡಿಸ್ಪ್ಲೇ ಮಾಡಿದ್ವಿ. ನಮ್ಮನ್ನ ಸಿಕ್ಕಾಪಟ್ಟೆ ಅಪ್ರಿಷಿಯೇಟ್ ಮಾಡಿದ್ರು, ಇಷ್ಟೊಂದು ಚೆನ್ನಾಗಿ ಕೃಷಿ ಮೇಳ ಆಯ್ತು ಇಲ್ಲಿ ಅಂತ. ಅಂದರೆ ನೀವು ಜನಗಳಿಗೆ ಏನು ಬರ್ನಿಂಗ್ ಪ್ರಾಬ್ಲಮ್ಸ್ ಇದೆ ಅದಕ್ಕೆ ಸೊಲ್ಯೂಷನ್ ಹುಡುಕಿ ತೋರಿಸ್ಬೇಕೆ ಹೊರತು ನಾವು ಅದು ಬಿಟ್ಬಿಟ್ಟು ನಾನೇನೋ ರಿಸರ್ಚ್ ಮಾಡಿದ್ದೀನಿ ಅಂತ ಅದನ್ನು ಪ್ರೆಸೆಂಟ್ ಮಾಡ್ತಾ ಕೂತ್ಕೊಂಡ್ರೆ ಯಾರು ಕೇಳಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು ನಮ್ಮ ಸೈಂಟಿಸ್ಟು. ಆಮೇಲೆ ಎಲ್ಲ ಒಂದು ಕಡೆ ಋಣ ತಿಂತಾಯಿದ್ದೀವಿ, ಪಬ್ಲಿಕ್ ಋಣ, ಎಸ್ಪೆಷಲಿ ರೈತರ ಋಣ. ನಾವು ಕೂಡ ಆನೆಸ್ಟಾಗಿ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕೋ ಅಂಥ ಪ್ರಯತ್ನ ನಾವು ಮಾಡಬೇಕು ಅಂತ ನಮ್ಮ ಸೈಂಟಿಸ್ಟಲ್ಲೂ ಬರಬೇಕು. ಸರ್, ಇದಕ್ಕೊಂದು ಎಕ್ಸಾಂಪಲ್ ನಾನು ಕೊಡ್ತೀನಿ.
ನನಗೆ ಗೊತ್ತಿರೋ ಅಷ್ಟು ರೈತರುಗಳು ಒಂದು 5,000ದಿಂದ 6,000 ರೈತರುಗಳು ಈಗ ಕಳೆದ 4 ವರ್ಷದಿಂದ ನಾನು ಸೇವೆನಲ್ಲಿದ್ದೀನಿ. ನಾನು ಅಂದರೆ ಅವ್ರ ಋಣ ನಾನು ಅಂದರೆ ಅವರು ನಾ ಹೇಳಿಬಿಟ್ಟಿದ್ದೀನಿ, ನನಗೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಎಲ್ಲ ಕಳಿಸ್ಬೇಡಿ. ನನ್ನ ಫೋನ್ ಅಷ್ಟು ಜನದ ಹತ್ರ ಇದೆ, ಅಷ್ಟು ಜನದ ಹತ್ರ ಕೂಡ ನಮ್ಮ ಪರ್ಸ್ನಲ್ ಫೋನ್ ನಂಬರ್ ಅದು ಕೊಟ್ಟಿದ್ದೀನಿ. ನಾನು ಏನಾದ್ರು ಪ್ರಾಬ್ಲಮ್ ಇತ್ತಂದರೆ ಫೋಟೋ ಕಳಿಸಿ, ನೀವು ಏನು ಮಾಡ್ತಿದ್ರೆ ಅದು ಮಾಡ್ತೀನಿ. ನಾನು 11 ಗಂಟೆ ಆದ್ರೂ ಒಂದು ವಾಯ್ಸ್ ಮೆಸೇಜ್ ಕಳಿಸ್ಬಿಡ್ತೀನಿ, ಈ ಥರ ಮಾಡಿ ಈ ಥರ ಗೊಬ್ಬರ ಹಾಕಿ ಈ ಥರ ಅಂಥೇಳಿ. ತುಂಬ ಜನ ಒಂದು ಪ್ರೊಡಕ್ಟಿವ್ ಆಗಿ ನನಗೆ ಅದು ಹೇಳಿದ್ದಾರೆ, ಮೇಡಮ್ ಉಪಯೋಗ ಆಯಿತು ಅಂತ ಹೇಳಿ. ಆ ಪ್ರೀತಿ ನನಗೆ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು. ಎಲ್ಲರೂ ರಿಯಾಕ್ಟ್ ಮಾಡಿದ್ದಾರೆ. ಆ ಪ್ರೀತಿ ಸರ್, ನಿಜವಾಗ್ಲೂ ನಾವು ಇಷ್ಟು ಕೊಟ್ಟರೆ ಅವ್ರು ಇಷ್ಟು ಕೊಡ್ತಾರೆ ಸರ್ ನಮಗೆ. ದಟ್ ಈಸ್ ಫಾರ್ ಶ್ಯೂರ್. ನೀವು ಹೇಳ್ದಂಗೆ ಆ ಋಣ ನಮ್ಮ ಮೇಲೆ ಖಂಡಿತ ಇರುತ್ತೆ. ನಾವು ಅವ್ರ ಋಣ ಹೊತ್ಕೊಂಡೆ, ಪ್ರತಿದಿನವೂ ಅವ್ರ ಋಣ ಹೊತ್ಕೊಂಡೇ ಇದ್ದೀವಿ. ಇದು ನನಗೆ ಪ್ರತಿ ಗುರುಗಳು ಸರಿ ಎಪಿಸೋಡ್ ಬಂದಾಗ ಡಾಕ್ಟರ್ ಹಿತ್ತಲ್ಮನಿ ಸರು ಹೇಳಿದರು ಆ ಋಣ ಇದೆ ಅಂತ. ಅದು ನೀವು ಹೇಳ್ತಾ ಇದ್ದಾರೆ. ಅಂದರೆ ಈ ಮನಸ್ಥಿತಿ ಇರೋರೆಲ್ಲರೂ ನನಗೆ ಸಿಗ್ತಾ ಇದ್ದಾರೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಇಲ್ಲ, ಈಗ ನಾನು ಸೈಂಟಿಸ್ಟ್ಗಳಾಗಲಿ ಅಥವಾ ಪ್ರೊಫೆಸರ್ಗಳಾಗಲಿ ಅಥವಾ ಎಕ್ಸ್ಟೆನ್ಷನ್ ವರ್ಕರ್ಸ್ ಆಗಲಿ, ಈಗ ಒಂದು ಇನ್ಸ್ಟಿಟ್ಯೂಷನ್ನು, ಉದಾಹರಣೆಗೆ ಕೃಷಿ ವಿಶ್ವವಿದ್ಯಾನಿಲಯ ಅನ್ನೋದು ಒಂದು ದೇವಾಲಯ ಅಂತ ಡಿಕ್ಲೇರ್ ಮಾಡಿದ್ರೆ ನೀವು, ನಾವು 2 ಮೂರ್ತಿಯನ್ನು ಪೂಜೆ ಮಾಡ್ತೀವಲ್ಲಿ. ಒಂದು ಸುಂದರವಾಗಿರೋದು ಎತ್ತರವಾಗಿರೋ ಮೂರ್ತಿ ಅಂದರೆ ರೈತರು, ಇನ್ನೊಂದು ಸಣ್ಣವಾಗಿರೋದು ಸುಂದರವಾಗಿರೋ ಮೂರ್ತಿ ಅಂದರೆ ವಿದ್ಯಾರ್ಥಿಗಳು. ವಿದ್ಯಾರ್ಥಿಗಳಿಲ್ಲದ್ರೆ ನಿಮ್ಗೇನು ಕೆಲಸ? ಓ ಮೈ ಗಾಡ್, ಎಷ್ಟು ಚೆನ್ನಾಗಿ ಹೇಳಿದ್ರೆ. ರೈತರಿಲ್ಲ ಅಂದರೆ ನಿಮ್ಗೇನು ಕೆಲಸ ಇಲ್ಲಿ? ಹಾಗಾಗಿ ನಿಜ ಹೇಳಬೇಕು ಅಂದರೆ ಅವರೇ ನಮ್ಮ ದೇವರು. ಈಗ ದೇವರು ಎದುರಿಗೆ ಪ್ರತ್ಯಕ್ಷ ಆದರೆ ನಿಮ್ಮ ಸರ್ವಿಸ್ ಹೆಂಗಿರಬೇಕು? ಓ, ಹೆಂಗೆ ಆ ಲೆವೆಲಲ್ಲಿ ನಮ್ಮ ಸೈಂಟಿಸ್ಟ್ ಇರಬೇಕು. ಓಕೆ, ಆಗ ಮಾತ್ರ ಅವರು ಏನೋ ಒಂದು ಸಂಬಳ ತಗೋತಿದ್ದಾರೆ, ಏನು ರೈತರದ್ದು ದುಡ್ಡು ಇವರು ತಿಂತಾ ಇದ್ದಾರೆ, ಇವ್ರ ಮಕ್ಕಳು ಮರಿಗಳನ್ನ ಉದ್ಧಾರ ಮಾಡ್ಕೋತಿದ್ದಾರೆ, ಮನೆ ಮಠ ಕಟ್ಕೊಂಡು ಚೆನ್ನಾಗಿದ್ದಾರೆ, ತಿಂಗಳೇ ರಿಟೈರ್ಡ್ ಆಗಿರೋರಿಗೆ ಅಷ್ಟು ದುಡ್ಡು ಕೊಡ್ತಾರೆ ಅಂತಂದರೆ ಅದಕ್ಕಿಂತ ದೊಡ್ಡ ವಿಷಯ ಏನಿದೆ? ಇದನ್ನು ಹೆಂಗೆ ಮರೀತಾರೆ ಅವರು? ಎಲ್ಲಿಂದ ಬಂತು ಇವ್ರಿಗೆ ಇಷ್ಟೆಲ್ಲ ಅನುಕೂಲ? ಹಾಗಾಗಿ ನಾನು ಹೇಳೋದು, ದೇವರೇ ಪ್ರತ್ಯಕ್ಷ ಆದರು ಅಂದರೆ ನಮ್ಮ ಸರ್ವಿಸ್ ಹೆಂಗಿರಬೇಕು? ಆ ಲೆವೆಲ್ಲಿಗೆ ನಮ್ಮ ಎಲ್ಲ ಸೈಂಟಿಸ್ಟ್ಗಳು, ಎಲ್ಲ ಲೆಕ್ಚರ್ಗಳು, ಎಲ್ಲ ಪ್ರೊಫೆಸರ್ಗಳು, ಎಲ್ಲ ಎಕ್ಸ್ಟೆನ್ಷನ್ ವರ್ಕರು ಈ ಲೈನಲ್ಲೇ ಕೆಲಸ ಮಾಡಿದ್ರೆ ಮಾತ್ರ ಎಲ್ಲೋ ಒಂಚೂರು ಋಣ ತೀರಿಸೋವಂಥ ಅವಕಾಶ ಸಿಗುತ್ತೆ. ಇಲ್ದಿರ ಋಣದಲ್ಲೇ ಇರ್ತಾರೆ ಇವರು, ತೀರ್ಸೋಕ್ಕೆ ಸಾಧ್ಯ. ಅಂದರೆ ಈ ಋಣ ತೀರ್ಸೋದಕ್ಕೆ ಜನ್ಮಗಳು ಹೆತ್ತಿ ಬರಬೇಕು, ಬಂದ್ರೂ ಸಾಲೋದಿಲ್ಲ. ಹಾಗಾಗಿ ಎಷ್ಟೋ ಜನ್ಮ ಎತ್ತದಕ್ಕೆ ಬಂದಾಗ ಇರೋ ಜನ್ಮ ಗ್ಯಾರಂಟಿ ಇದೆ ಇಲ್ಲಿ. ಈಗ ಸ್ವರ್ಗ ನರಕ ಅವೆಲ್ಲ ಇದೆಯೋ ಇಲ್ಲವೋ ಗೊತ್ತಿಲ್ಲ ನಮಗೆ. ಈಗ ಎಷ್ಟೋ ಜನ ನಂಬಿಕೆ ಇದೆ, ಸ್ವರ್ಗ ಇದೆ, ಭಾರಿ ಚೆನ್ನಾಗಿ ನೋಡ್ಕೋತಾರಲ್ಲಿ ಅದು ಇದು ಅಂತ. ಮತ್ತು ಬೇಗ ಹೊರಟೋಗಿ ಎಲ್ಲಿಗೆ? ಇಲ್ಲಾಕೆ ಇಷ್ಟೊಂದು ಕಷ್ಟಪಟ್ಕೊಂಡಿರಬೇಕು? ಅದಲ್ಲ ಆ್ಯಕ್ಚುಲಿ. ನಾವು ಯಾವಾಗಲೂ ನಮಗೆ ಏನೋ ಒಂದು ಸೇವೆ ಮಾಡಿರ್ತಾರೆ ನಾವು ಓದೋಕ್ಕೆ ಮಾಡೋಕ್ಕೆ ಎಲ್ಲ, ಅಂಥವ್ರು ಋಣ ತೀರ್ಸೋದು ಇಲ್ಲೇ ಇದೆ, ಇಲ್ಲೇ ಕಲೀರಿ. ಇದನ್ನೇ ಸ್ವರ್ಗ ಮಾಡ್ಬೋದು, ಇದನ್ನೇ ನರಕ ಮಾಡ್ಬೋದು. ಅಂದರೆ ನಾವು ಆ ಋಣ ತೀರಿಸಿದ್ರೆ ಇಲ್ಲೇ ಸ್ವರ್ಗ ನಾವು ಕಟ್ಕೋಬೋದು. ಅದು ಬಿಟ್ಬಿಟ್ಟು ಎಲ್ಲೋ ಸ್ವರ್ಗ ಇದೆ ಅಂತ ಅಂದರೆ ಯಾಕೆ ಬೇಗ ಹೋಗಲ್ಲ ಅಲ್ಲಿಗೆ? ಒಳ್ಳೆ ಪ್ಲೇಸ್ ಇದೆ ಅಂತ ಅಂದಮೇಲೆ ಬೇಗ ಹೋಗ್ಬಿಡ್ಬೋದಲ್ವಾ? ಸರ್ ನೀವು ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀರಾ, ನಿಜವಾಗ್ಲೂ. ಅದಲ್ಲ ಆ್ಯಕ್ಚುಲಿ, ಇದನ್ನು ಸ್ವರ್ಗ ಮಾಡೋದು ನಮ್ಮ ಕೈಯಲ್ಲಿದೆ, ನರಕ ಮಾಡೋದು ನಮ್ಮ ಕೈಯಲ್ಲಿದೆ. ಹಾಗಾಗಿ ಆದಷ್ಟು ನಮ್ಮಲ್ಲಿ 2 ಥರ ಗುಣ ಇರುತ್ತೆ. ಒಂದು ಹೀರೋಯಿಸಮ್ ಇರುತ್ತೆ, ಇನ್ನೊಂದು ವಿಲನಿಸಮ್ ಇರುತ್ತೆ. ನೀವು ಯಾವುದನ್ನು ಪೋಷಿಸ್ತಾ ಹೋಗ್ತೀರಿ, ಸೊಸೈಟಿ ನಿಮ್ಮನ್ನ ಆ ರೀತಿ ಐಡೆಂಟಿಫೈ ಮಾಡುತ್ತೆ. ಯಾಕೆ ವಿಲನ್ ಆಗ್ತೀರಿ? ನೀವು ವಿಲನ್ ಆಗಿ ಸೊಸೈಟಿನೂ ಕೆಡಿಸಿ ಮಾಡೋದಕ್ಕೆ ಬದಲಾಗಿ ಒಳ್ಳೆಯವರಾಗಿ ಎಲ್ಲರನ್ನೂ ಒಳ್ಳೆಯ ರೀತಿ ನೋಡೋದಕ್ಕೆ ಅವಕಾಶ ಮಾಡಿಕೊಡಿ. ನಾನು ಎಲ್ಲಿರ್ತೀನೋ ಅಲ್ಲಿ ಜನ ಖುಷಿಯಾಗಿರ್ತಾರೆ, ನಗ್ನಗ್ತಾ ಇರ್ತಾರೆ, ಸಂತೋಷವಾಗಿರ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಯಾಕೆ ಬರಲ್ಲ? ಹಾಗಾಗಿ ನಾನು ಹೇಳೋದು, ಒಳ್ಳೆಯವರು ಇಲ್ಲಿ ತಕ್ಕಡಿನಲ್ಲಿ ತಕ್ಕಡಿ ಕೆಳಗಡೆ ಹೊರಟೋಗಿದೆ. ಯೋಗ್ಯರೋ ಏನೂ ಇಲ್ಲ. ಬಟ್ ತಕ್ಕಡಿ ನೀವು ಮೇಲ್ಗೆ ಬರಬೇಕು ಅಂತಂದರೆ ನಮಗೆ ಎಲ್ಲ ಒಳ್ಳೆಯವರು ಒಂದೊಂದು ಕಡೆ ಸೇರಿ ತಕ್ಕಡಿನ ಮೇಲ್ಕೆತ್ತೋ ಪ್ರಯತ್ನ ಮಾಡಬೇಕು. ಕೆಟ್ಟವರೆಲ್ಲ ಒಂದು ಕಡೆ ಸೇರ್ಕೋತಾರೆ, ಬಟ್ ಒಳ್ಳೆಯವರು ಒಂದು ಕಡೆ ಸೇರೋಕ್ಕೆ ಏನು ಕಷ್ಟ? ಹಾಗಾಗಿ ಬೇಕಾದಷ್ಟು ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇದೆ. ಎಲ್ಲ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕಷ್ಟೇ. ಇದು ಇನ್ನೊಂದು ಥರ ಡಿಸ್ಕಷನ್ ಹೊಟ್ಟೋಗ್ಬಿಡುತ್ತೆ. ಓಕೆ, ಅದು ಕೂಡ ಇಂಪಾರ್ಟೆಂಟೇ. ಎಷ್ಟೋ ಜನಗಳಿಗೆ ಅದು ಅರ್ಥ ಆಗಬೇಕು. ಸೊಸೈಟಿಗೆ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡೋ ಜನ ಇರಬಾರ್ದು. ಓಕೆ ಸರ್, ಲಾಸ್ಟ್ 1-2 ಸೆಂಟೆನ್ಸು. ಈಗೆಲ್ಲ ಅಪಾಯಿಂಟ್ ಆಗಿದ್ದಾರೆ ಸುಮಾರು ಜನ, ಒಂದು 4-5 ಇಯರ್ಸಿಂದ ಆಗಿದ್ದಾರೆ. ಜೆನ್ಜಿ ಅಂತ ಬಂದಿದೆ, ಅವ್ರ ಬಗ್ಗೆ ಒಂದು ಸ್ವಲ್ಪ ಅಧಿಕಾರಿಗಳು ಬಂದಿದ್ದಾರೆ. ಇನ್ನು ಸ್ಟೂಡೆಂಟ್ಸ್ ಅಂತೂ ನೀವು ನೋಡ್ತಾನೆ ಇದ್ದೀರಿ. ಸ್ಟೂಡೆಂಟ್ಸ್ ಬಗ್ಗೆ ಈಗ ಮಾತಾಡೋದು ಬೇಡ ಸರ್. ಈ ಜೆನ್ಜಿ ಅಧಿಕಾರಿಗಳ ಬಗ್ಗೆ
ಅಲ್ಲ, ನಾನು ಎಷ್ಟೋ ಕಡೆ ಈ ಅಧಿಕಾರಿಗಳ ಜೊತೆಲಿ ಪ್ರೋಗ್ರಾಮ್ ಮಾಡಿದ್ದೀನಿ. ಅವರು ಪುಟ್ಟರಾಜ್ ಸರ್ ಮಾತಾಡ್ತಾ ಇದ್ದಾರೆ ಅಂತ ಅಂದರೆ ಆ್ಯಕ್ಚುಲಿ ನನ್ನ ಹತ್ರ ಬಂದು ಅಣ್ಣ ನನ್ನ ವಿಷಯ ಮಾತಾಡಬೇಡ ಅಂತ ಪೊಲಿಟಿಷಿಯನ್ ನನ್ನ ಬಿಗ್ ಮಾಡಿರೋದಿದೆ. ಅಂದರೆ ಅವ್ರ ಬಗ್ಗೆ ಏನಾದ್ರು ನಾನು ಹೇಳ್ಬಿಡ್ತೀನಿ ಅನ್ನೋದು ಭಯ ಅವ್ರಿಗೆ. ನಾನು ಹೇಳಿದೆ, ನಿನಗೆ ಆ ಥರ ಭಯ ಯಾಕೆ? ನಿನ್ನ ಆತ್ಮ ಸರಿಯಾಗಿದ್ದು ಶುದ್ಧವಾಗಿದ್ದರೆ ಯಾಕೆ ಹೆದರ್ತೀರಿ? ಹಂಗೂ ಒಂದು ಪ್ರೋಗ್ರಾಮಲ್ಲಿ ಹೇಳ್ಬಿಟ್ಟೆ, ನೋಡಪ್ಪ ನಾವು ಏನೂ ಎಲ್ಲೂ ಲಂಚ ಕೊಟ್ಟೋರಲ್ಲ, ಲಂಚ ತಗೊಂಡೋರಲ್ಲ, ದಯವಿಟ್ಟು ನಾನೇನಾದ್ರು ನಿಮ್ಮ ಕೆಲಸ ಹುಡಿಕೊಂಡು ಏನಾದ್ರು ಕೆಲಸ ಮಾಡ್ರಪ್ಪ ಅಂದ್ರೆ ನನ್ನ ಹತ್ರನೂ ಲಂಚ ಕೇಳಿಬಿಟ್ರಪ್ಪ ಅಂತ ಹೇಳಿ ಅವ್ರಿಗೆ ಎದುರಿಸಿರೋದು ಉಂಟು ಎಷ್ಟೋ ಪ್ರೋಗ್ರಾಮ್ಸಲ್ಲಿ. ಆ ಥರ ಅವರು ಯೋಚನೆ ಮಾಡೋಕ್ಕೆ ಕಾರಣಗಳಿದೆ. ಆ್ಯಕ್ಚುಲಿ ಆ ಪೋಸ್ಟಿಗೆ ಬರಬೇಕಾದ್ರೆ ಎಷ್ಟೋ ಜನ ಓಪನಾಗಿ ಹೇಳ್ಕೊಂಡಿದ್ದಾರೆ, ನಾನು ಇಷ್ಟು ಖರ್ಚು ಮಾಡಿದೆ ಅಂತ ಓಪನಾಗೆ ಹೇಳ್ತಾರೆ, ಏನು ಮುಚ್ಚುಮರೆ ಏನಿಲ್ಲ ಅಲ್ಲಿ. ಬಟ್ ಈಗ ಅದೊಂಥರ ವ್ಯವಸ್ಥೆನಲ್ಲಿ ಬಂದ್ಬಿಟ್ಟಿದೆ ಅನ್ನೋ ಲೆವೆಲ್ಗೆ ರೀಚ್ ಆಗೋಗಿದೆ. ಅಗ್ರಿಕಲ್ಚರ್ ಕಾಲೇಜ್ಗಳಲ್ಲೂ ಕೂಡ ಕೆಲವರೆಲ್ಲ ದುಡ್ಡು ಕೇಳ್ತಾರೆ ಅನ್ನೋ ಅದೊಂದು ರೂಮರ್ಗಳು ಇದೆ. ಅದು ನಿಜಾನ ಸುಳ್ಳು ನನಗಂತೂ ಗೊತ್ತಿಲ್ಲ. ಒಬ್ಬ PhD ಮಾಡಿದಂಥ ಹುಡುಗ ಅಥವಾ ಹುಡುಗಿ ಮತ್ತೆ ಕೆಲಸಕ್ಕೆ ಹೋಗ್ಬೇಕಾದಾಗ ಅವರು ಅಷ್ಟೊಂದು ದುಡ್ಡು ಕೊಟ್ಟು ಕೆಲಸಕ್ಕೆ ಸೇರಬೇಕು ಅಂತಂದರೆ ಇಲ್ಲಿ ನಮ್ಮ ಹುಡುಗರಿಗೆ ಸೇರ್ತಾರ ಕಾಲೇಜ್ಗೆ? ಸರ್ ಇಷ್ಟೆಲ್ಲ PhD ಮಾಡಿದವ್ರನ್ನೂ ದುಡ್ಡು ಕೊಟ್ಟು ಸೇರ್ಬೇಕಂತೆ ಅಂತ ಅದು ಪಬ್ಲಿಸಿಟಿ ಆಗಿದೆ. ಯಾಕಾಯಿತು ಅಂತ ಗೊತ್ತಿಲ್ಲ. ಅದಾಗಬಾರ್ದು. ನಾನು ಹೇಳೋದೇನಂದ್ರೆ, ಯಾವುದೇ ಅಧಿಕಾರಿ ಏನೇ ದುಡ್ಡು ಕೊಟ್ಟಿದ್ದೀನಿ ಏನೋ ಕಾರಣ ಇಲ್ಲ, ಅದು ಮುಖ್ಯ. ಬಟ್ ಇಲ್ಲಿ ಬಂದ ಮೇಲೆ ಆನೆಸ್ಟಾಗೆ ಎಸ್ಪೆಷಲಿ ರೈತರ ಸೇವೆ ಮಾಡಬೇಕು ಅಂತ ಬರಬೇಕೇ ಹೊರತು ಅವ್ರು ರೈತರ ಸೇವೆ ಮಾಡಿದ್ರೆ ಎಲ್ಲರೂ ಸೇವೆ ಮಾಡ್ದಂಗೆ ಲೆಕ್ಕ. ಅವ್ರ ಹತ್ರನ ದುಡ್ಡು ತಗೊಂಡ್ರೆ ಪಾಪ ಏನು ಮಾಡ್ತಾರೆ? ಕರೆಕ್ಟಾಗಿ ಹೇಳೋದಾದರೆ ಎಷ್ಟೋ ವಿಷಯಗಳಲ್ಲಿ ರೆವಿನ್ಯೂ ರಿಲೇಟೆಡಲ್ಲಿ ಅವರು 1 ಎಕರೆ ಜಮೀನು ಮಾರಿದ್ರೂ ಕೂಡ ಅವ್ರ ರೆಕಾರ್ಡ್ ಸರಿ ಮಾಡೋಕ್ಕಾಗ್ತಾಯಿಲ್ಲ. ಓಪನಾಗೆ ಹೇಳ್ತಾರೆ, ಇಷ್ಟೊಂದು ಜಮೀನಿದೆ, ಇಷ್ಟು ಕೊಡೋಕ್ಕೆ ಏನು ನಿನ್ನ ರೋಗ ಅಂತ ಕೇಳಿರೋ ಅಂಥ ಸಂದರ್ಭಗಳು ಇದ್ದಾವೆ. ಪಾಪ ಅವ್ರು ಏನು ಮಾಡ್ತಾರೆ? ಎಲ್ಲಿಂದ ಜಮೀನು ಮಾರಿಬಿಟ್ಟು ತೊಗೊಂಡೋಗಿ ರೆಕಾರ್ಡ್ ಮಾಡಿಸ್ಕೊಳಕ್ಕಾಗತ್ತಾ? ಹಾಗಾಗಿ ನನಗೆ ಕೃಷ್ಣ ಬೈರೇಗೌಡರ ವಿಷಯ ಮಾತಾಡಿದ್ರೆ ತಪ್ಪೇನಿಲ್ಲ. ಅವರು ಸಾಕಷ್ಟು ಬದಲಾವಣೆ ತರೋ ಅಂತ ಎಲ್ಲ ಪ್ರಯತ್ನ ಮಾಡ್ತಾರೆ. ನಾನು ಬೇರೆಯವ್ರ ವಿಷಯ ನಾನು ಹೇಳೋಕ್ಕೋಗಲ್ಲ. ಯಾಕೆ ಹೇಳೋಕ್ಕೋಗಲ್ಲ ಅಂದರೆ ಇವ್ರು ಮಾಡ್ತಾಯಿದ್ದಾರೆ, ಜನಗಳ ಕಣ್ಣು ಕಾಣ್ತಾ ಇದೆ. ಕೃಷ್ಣ ಬೈರೇಗೌಡರು ನನಗೆ ಪರಿಚಯನೇ ಇಲ್ಲ ನಿಜ ಹೇಳಬೇಕು ಅಂದರೆ. ಯಾವುದೇ ಪೋರ್ಟ್ಫೋಲಿಯೋ ಕೊಡಿ, ಏನಾದರೂ ಒಂದು ಸುಧಾರಣೆ ಮಾಡೋವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಅದು ನನಗೆ ಭಾರಿ ಇಷ್ಟ ಆಗಿದೆ. ಯಾವುದೇ ಪಾರ್ಟಿ ವಿಷಯ ಅದ್ರ ವಿಷಯ ನಾನೇನು ಮಾತಾಡೋಕ್ಕೆ ಹೋಗಲ್ಲ. ಬಟ್ ಒಬ್ಬ ವ್ಯಕ್ತಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದವನಿಗೆ ಯಾರೇ ಆಗಲಿ, ಅವನು ಯಾವ ಪಾರ್ಟಿನಲ್ಲಾಗಿರಲಿ ಏನಾರಾಗಿರಲಿ, ನಮ್ಮಂಥ ಜನಗಳಿಂದ 1-2 ಒಳ್ಳೆ ಮಾತಾಡಿದ್ರೆ ಅವ್ರಿಗೆ ಇನ್ನೂ ಒಂದು ಸ್ಟ್ರೆಂತ್ ಬರುತ್ತೆ. ಆ ಸ್ಟ್ರೆಂತ್ ಬರೋ ಹಂಗೆ ಜನ ನಡ್ಕೋಬೇಕು. ಈಗ ನಿಜ ಹೇಳಬೇಕು ಅಂದರೆ ಸತ್ಯ ಒಂದೇ ಇರುತ್ತಪ್ಪ. ಇಷ್ಟೊಂದು ಪಾರ್ಟಿಗಳೇನಕ್ಕೆ? ಒಬ್ಬ ಸುಳ್ಳು ಅಂತಾನೆ, ಇನ್ನೊಬ್ಬ ಸತ್ಯ ಅಂತಾನೆ. ಸತ್ಯನೇ. ಸತ್ಯನ ಸುಳ್ಳು ಮಾಡೋಕ್ಕೆ ಪಾರ್ಟಿಗಳಿರೋದು? ಯಾರೇ ಮಾಡಲಿ ಅದು ಸರಿ, ಅವ್ರು ಒಳ್ಳೇದು ಮಾಡ್ತಾಯಿದ್ದಾನೆ ಅಂತ 2 ಒಳ್ಳೆ ಮಾತಾಡೋಕ್ಕೆ ಏನು ಕಷ್ಟ ನಮಗೆ ಸೊಸೈಟಿನಲ್ಲಿ? ಈಗ ನಾನು ಒಳ್ಳೇದು ಮಾಡಿದ್ದೀನಿ, ಎಲ್ಲೆಲ್ಲ ನನ್ನ ಕಾಂಪಿಟೇಟರ್ ಆಗಿಬಿಡ್ತಾನೇನೋ ಅಂತ ಅಂದ್ಬಿಟ್ಟು ಅವನು ಅಲ್ಲೇ ತುಳಿಯೋ ಪ್ರಯತ್ನ ಯಾಕೆ? ಹಂಗಾಗಿ ಸೊಸೈಟಿನಲ್ಲಿ ಇದೂ ಇಂಪಾರ್ಟೆಂಟೆ. ಈಗ ನೀವು ಈಗ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ, ಈಗ ಎಷ್ಟೋ ಜನಕ್ಕೆ ಇಷ್ಟು ವಿಷಯ ಎಲ್ಲಿ ಗೊತ್ತಾಗುತ್ತೆ? ಈಗ ನಾವು ಡಿಸ್ಕಸ್ ಮಾಡಿರೋದ್ರಿಂದ ಈ ವಿಷಯಗಳು ಜನಗಳಿಗೆ ತಲುಪ್ತಾ ಇದೆ ಅಲ್ವಾ? ಈಗ ನಿಮ್ಮ ಬೆನ್ನು ತಟ್ಟಿ ಚೆನ್ನಾಗಿ ಮಾಡ್ತಾಯಿದ್ಯಮ್ಮ ಅಂತ ಹೇಳೋಕ್ಕೆ ಏನು ಕಷ್ಟ? ಅವ್ರು ಕಳ್ಕೊಳ್ಳೋಕ್ಕೆ ಏನಿದೆ? ಬೇರೆ ಎಲ್ಲ ಮಾತಾಡೋದಕ್ಕಿಂತ ಇಂಥ ವಿಷಯನ ಹುಡುಕಿ ನಿಮಗೆ ಎನ್ಕರೇಜ್ ಮಾಡಬೇಕು. ಅದು ನಿಜವಾದ ಧರ್ಮ. ಸೊಸೈಟಿ ಇಂಪ್ರೂವ್ ಆಗಬೇಕು ಅಂತಂದರೆ ಈ ಥರ ಎಲ್ಲ ಒಳ್ಳೆ ಕಾರ್ಯಗಳು ನಡೀತಾ ಇದ್ದರೆ ಒಂದು ಸುಖವಾಗಿರೋವಂಥ ಸುಸಂಸ್ಕೃತವಾಗಿರೋವಂಥ ಸಮಾಜ ಸೃಷ್ಟಿಯಾಗೋದ್ರಲ್ಲಿ ಏನೂ ಅನುಮಾನ ಇಲ್ಲ. ನಾವು ಮಾಡೋದು, ನೀವು ಮಾಡೋ ಎಲ್ಲ ಪ್ರಯತ್ನವೂ ಇಂಥ ಸಮಾಜ ಸೃಷ್ಟಿ ಮಾಡೋಕ್ಕೋಸ್ಕರ. ಅದರಲ್ಲಿ ಏನು ತಪ್ಪಿದೆ? ಗೊತ್ತಿಲ್ಲ. ಈಗ ನೆಗೆಟಿವ್ ಕಾಮೆಂಟ್ಸ್ ಬರ್ಬೋದು, ನಮಗೆ ಪಾಸಿಟಿವ್ ಬರ್ಬೋದು, ಅದು ಸೆಕೆಂಡ್ರಿ. ಬಟ್ ಪ್ರಯತ್ನ ಇದೆಯಲ್ಲ, ನಿಮ್ಮ ಪ್ರಯತ್ನನ ಯಾರೇ ಆಗಲಿ ಅಪ್ರಿಷಿಯೇಟ್ ಮಾಡೋದು. ಹೌದು. ಅಂದರೆ ಇದರಲ್ಲಿ ಕಮೆಂಟ್ಸ್ ಬರುತ್ತೆ ಇವಾಗ. ಯಾಕಂದರೆ ಲಾಸ್ಟ್ ಎಪಿಸೋಡ್ಗಳಲ್ಲೇ ಅಡಿಕೆ ಬಗ್ಗೆ ಮಾತಾಡಿ, ಕಬ್ಬಿನ ಬಗ್ಗೆ ಮಾತಾಡಿ ಅಂತೆಲ್ಲ ಹೇಳಿದರು. ನಾನು ಯಾಕೆ ಈ ಪರ್ಟಿಕ್ಯುಲರ್ಲಿ ಈ ಟಾಪಿಕ್ಸ್ ಎಲ್ಲ ತೊಗೊಂಡೆ ಅಂದರೆ ಹಿಂದಿಂದನ್ನು ಸ್ವಲ್ಪ ಕ್ಲೀನ್ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ತೊಗೊಂಡಿದ್ದು ನಾನು. ಇವಾಗೆಲ್ಲ ಅದು ಮೇಜರ್ ಪ್ರಾಬ್ಲಮ್ ಆಗಿ ಉಲ್ಬಣ ಆಗಿದೆ. ಒಂದು ಹೆಣ್ಣು ಕೊಡ್ತಾ ಇಲ್ಲ ಅನ್ನೋದೊಂದು, ಸೂಸೈಡ್ ಕೇಸಸ್ ಆಗ್ತಾ ಇರುವಂತಹದ್ದು, ಮತ್ತು ಫರ್ಟಿಲೈಸರ್ ಶಾಪ್ಸಲ್ಲಿ ಆಗ್ತಾ ಇರುವಂತಹ ಮೋಸಗಳು, ಇವೆಲ್ಲವೂ ಕೂಡ ರೈತರಿಗೆ ಒಂದು ಮಾಹಿತಿ ಹೋಗಲಿ ಅಂತ ಹೇಳಿಬಿಟ್ಟು ಮುಂದಿನ ದಿನಗಳಲ್ಲಿ
ಕ್ರಾಪ್ ಓರಿಯೆಂಟೆಡ್ ಸ್ಟಾರ್ಟ್ ಮಾಡಬಹುದು ಅಂತ ಅನಿಸುತ್ತೆ ಸರ್. ಸರ್ ಇಷ್ಟೊತ್ತು ಸಮಯ ಕೊಟ್ಟು ನಮ್ಮ ಜೊತೆ ಇದ್ರಿ, ನಮ್ಮ ಒಂದು ಪಾಡ್ಕಾಸ್ಟಿಗೆ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಈ ಒಂದು ವಿಸಿಟ್ ಇಟ್ಕೊಂಡು ಜೊತೆಗೆ ಈ ಪಾಡ್ಕಾಸ್ಟು ಮಾಡಿದ್ದೀರಾ. ಆ್ಯಂಡ್ ಇನ್ನು ಹೆಚ್ಚು ನನಗೆ ನಿಮ್ಮ ಗೈಡೆನ್ಸು ಸಿಗ್ತಾನೂ ಹೋಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಪಾಡ್ಕಾಸ್ಟಿಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು. ನಾನು ಕೂಡ ಈ ನಿಮ್ಮ ಪ್ರೋಗ್ರಾಮು ಭಾಳ ಇಷ್ಟ ಆಗಿದೆ. ಆಮೇಲೆ ನೀವು ಹೇಳ್ದಂಗೆ ನಾವು ರಿಟೈರ್ಡ್ ಆಗಿ ಎಲ್ಲೋ ಒಂದು ಕಡೆ ಯಾರ್ದೋ ಪ್ರಾಪರ್ಟಿಯಾಗಿ ಇರೋದಕ್ಕಿಂತ ನನ್ನ ಕೂಡ ಪಬ್ಲಿಕ್ ಪ್ರಾಪರ್ಟಿಯಾಗಿ ಟ್ರೀಟ್ ಮಾಡಿ ಇಷ್ಟು ಜನಕ್ಕೆ ನಾನು ರೀಚ್ ಆಗ್ತಾ ಇರೋದು ನನ್ನ ಪೂರ್ವಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಈ ಥರ ಅವಕಾಶಗಳು ಹೆಚ್ಚು ಸಿಗಲಿ ನನಗೆ. ನಾನು ಹೆಚ್ಚು ರೈತರ ಸೇವೆ ಮಾಡೋಂಗೆ ಆಗಲಿ ಅಂತ ಕೇಳ್ತಾ ಎಲ್ಲ ರೈತ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಹೊಸ ದಾರಿ ತೋರಿಸುವ ಕೃಷಿಯ